ಇಲ್ಲಿ ಮತ್ತೆ ನನ್ನ ಮೇಲೆ ಕಣ್ಣು ಹಾಕಿತ್ತು. ಕೊಳಜಾಮೂನ್ ಅಂದ್ರೆ ನಾನು ಮಾಡಲ್ಲ ದೇವರನೆ. ಓ ಮೈ ಆಂಜನೇಯ, GRB ತುಪ್ಪ. ಓ GRB ತುಪ್ಪನೇ ಮಿಕ್ಸ್ ಮಾಡ್ಬೇಕಾ? ನಾವ್ ಅಷ್ಟು ಸಾವುಕಾರಲ್ಲ. ಇತ್ತೀಚೆಗೆ ಆವಾಜಗಳು ಜಾಸ್ತಿ ಆಗ್ತವೆ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾವ್ರೆ. ಇತ್ತೀಚೆಗೆ ಇಷ್ಟರಲ್ಲಿ ಎಷ್ಟು ಜಾಮೂನ್ ಆಗುತ್ತೆ ನೋಡ್ಕೊಳ್ಳಿ ಲಾಸ್ಟಲ್ಲಿ. ಅಯ್ಯೋ ಒಳ್ಳೆ ಗಂಡ. ಮೇಲೆ ಒಂದ್ ಸ್ವಲ್ಪನೂ ಕ್ರ್ಯಾಕ್ ಇರಬಾರ್ದು. ಗುಲಾಬ್ ಜಾಮೂನ್ ಅಂಗಡಿ ತರದ ನೋಡಿ ಫ್ರೆಂಡ್ಸ್, ಸೂಪರ್ ಆಗಿರ್ತೈತೆ. ವಿಯರ್ಡ್ ಕಾಂಬಿನೇಷನ್ ಅನ್ಸ್ಬೋದು ನಿಮ್ಗೆ. ಟಾಮು ಕೊಳಕ ಎಷ್ಟ್ ದಿನ ಆಯ್ತು ಸ್ನಾನ ಮಾಡಿ, ಬದಲು ಸ್ನಾನ ಮಾಡೋ ಅಂತ ಸ್ನಾನ ಮಾಡಿಸಿರ್ತಾನೆ. ಬಿಸಿಬೇಳೆ ಟಮಾಟಾ ಬಾತ್, ಎಗ್ ರೈಸ್. 12 ಗಂಟೆ ಮೇಲೆ ನಾನು ಇವ್ರ ವಿಡಿಯೋಸ್ ನೋಡ್ತೀನಿ. ನಿಮ್ ತವ್ರ ಮನೆಗೆ ಹೋಗ್ತಾರೋ, ಆಮೇಲೆ ಅಲ್ಲಿರೋ ಹಾಲು ಚೆಲ್ಬಿಟ್ರೆ ಆಮೇಲೆ ಡಮಾರು. ಯಾರು ತೋರ್ಸ್ಕೊಟ್ಟಿಲ್ಲ, ನಾನೇ ಕಲ್ತ್ಕೊಂಡೆ. ಸಕ್ಕತ್ತಾಗೈತೆ, ಹೇಳಕ್ಕಾಗಲ್ಲ. ಆತರ ಒಂದೇ ತಿಂಗಳಲ್ಲಿ ಇಷ್ಟೊಂದು ಜನ ಆಳಕ್ ಬಿದ್ರ ಅನ್ಸ್ತೈತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಈಗ ತಾನೇ ಸುಧಾರಿಸ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ಫ್ರೆಂಡ್ಸ್. ಯಾಕೆ ಅಂದರೆ ನೆನೆ ವಿಡಿಯೋ ನೋಡಿದ್ದೀರಾ ನೀವು, 6 ಗಂಟೆ ಆಗ್ಬಿಟ್ಟಿತ್ತು. ಸಂಜೆ 6 ಗಂಟೆ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ನೆಟ್ವರ್ಕ್ ಆಟೋಮೆಟಿಕ್ ಆಗಿ ರಾತ್ರಿ 10 ಗಂಟೆಯಿಂದನೇ ಸ್ಟಾಪ್ ಆಗೋಯ್ತು. ಏನಾಯ್ತೋ ಏನೋ ಅಂತ ಫುಲ್ ಭಯ ಬಂದ್ಬಿಟ್ಟು ಬೈಕೇನೆ ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ನಾನು. ಮತ್ತೆ ಹಳೆ ಸ್ಟಾರ್ಟ್ ಆಯ್ತಲ್ಲ ಅಂತ, ಅಂದರೆ ವಿಡಿಯೋ ಅಪ್ಲೋಡ್ ಮಾಡೋಕೆ ನಾನು ರಾತ್ರಿ ಎಲ್ಲ ಓಡಾಡ್ತಾ ಇದ್ದಿದ್ದು, ನೆಟ್ವರ್ಕ್ ಸಿಗೋ ಕಡೆ ಓಡ್ತಿದ್ದು, ಅದೆಲ್ಲ ನೆನಪಾಗೋಯ್ತು. ಸಾರಿ ಫ್ರೆಂಡ್ಸ್, ನಾನು ಬಡ್ಕೊಳ್ತಾ ಇದ್ದೀನಿ. ಆ ಕಡೆ ಮಿಷಿನು ಬಡ್ಕೊತಾ ಇದೆ. ಅದೇನೋ ಸೌಂಡ್ ಗೊತ್ತಿಲ್ಲ ನನಗೆ, ಅಂದರೆ ಸಮಾಧಿ ಏನೋ ಕಟ್ತಾ ಇದ್ದಾರೆ ಅದ್ರ ಸೌಂಡು. ಆಮೇಲೆ ಭಯ ಆಗೋಯ್ತು. ಆಮೇಲೆ ಏನು ಕನೆಕ್ಷನ್ ಮಾಡ್ತಾರಲ್ಲ ವೈಫೈ, ಅವ್ರನ್ನ ಫೋನ್ ಮಾಡಿ ಬೆಳಗ್ಗೆಯಿಂದ ಕಾಯ್ದು ಕರೆಸಿ ಈಗ 4:15 ಅವ್ರು ಜಾಯಿಂಟ್ ಮಾಡ್ಬಿಟ್ಟು ಹೋದ್ರು. ಅದೇನಾಗಿತ್ತು ಅಂದರೆ ಇಲ್ಲಿ ಮತ್ತೆ ನನ್ನ ಮೇಲೆ ಕಣ್ಣು ಹಾಕಿತ್ತು. ಮೊನ್ನೆ ನಮ್ಮ ಲೆಗ್ಗಿನ್ಸ್ ಮೇಲೆ ಕಣ್ಣು ಹಾಕಿತ್ತು. ಮೊನ್ನೆ ಬೆಳಗ್ಗೆ ರಾತ್ರಿ ವೈರ್ ಮೇಲೆ ಕಣ್ಣು ಹಾಕೈತೆ. ಅದೇನಂತ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಸಂಬಂಧಪಟ್ಟಿದ್ದು, ನನಗೆ ಇಷ್ಟ ಆಗೋದು ವಸ್ತುಗಳ ಮೇಲೆ ಕಣ್ಣು ಹಾಕಿ ಅದು ಕಟ್ ಮಾಡ್ತೈತೆ. ಅದು ಯಾವ ಜನ್ದಲ್ಲಿ ನನ್ನ ಶತ್ರು ಆಗಿತ್ತಾ ಏನೋ ಗೊತ್ತಿಲ್ಲ, ನನಗಂತೂ ಗೊತ್ತಾಗ್ತಿಲ್ಲ. ಇದನ್ನೆಲ್ಲ ನೋಡಿದ್ರೆ ಅನಿಸುತ್ತೆ ನನಗೆ ನಿಜ ಗಣಪತಿಗೆ ಅರ್ಕೆ ಮಾಡ್ಕೊಂಡು ಮರ್ತಿದ್ದೀನಿ ಅಂತ. ನೋಡಬೇಕು ಫ್ರೆಂಡ್ಸ್. ಈಗ ಸೂತ್ಕ ಇರೋದ್ರಿಂದ ಪೂಜೆ ಗೀಜೆ ಏನೂ ಮಾಡ್ತಾ ಇಲ್ಲ. ಸೋಮವಾರದಿಂದ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅವಾಗ ಭಕ್ತಿಯಿಂದ ಗಣಪತಿಗೆ ಪೂಜೆ ಮಾಡ್ತೀನಿ. ಪ್ಲೀಸ್ ನಿಮ್ಮ ವಾಹನಕ್ಕೆ ಸ್ವಲ್ಪ ಬುದ್ಧಿ ಹೇಳಿ ಅಂತ. ಓಕೆ ಫ್ರೆಂಡ್ಸ್, ಈಗ 5 ಗಂಟೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನೇನಾಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಇದೇ ಖುಷಿಗೆ ನಾನು ಜಾಮೂನ್ ಮಾಡೋಣ ಅಂತಿದ್ದೀನಿ. ಒಂದು 2-3 ದಿನದಿಂದ ಜಾಮೂನ್ ಅಂತ ಎತ್ತಿಡೋದು, ಮತ್ತೆ ಟೈಮ್ ಸಾಕಾಗ್ತಾ ಇಲ್ಲ ಅಂತ ಎತ್ತಿಡ್ಬೋದು ವಾಪಸ್ಸು. ಅದೇ ಥರ ಮಾಡ್ತಾ ಇದ್ದೀನಿ. ಅದಕ್ಕೆ ಇವತ್ತು ಮಾಡೇ ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಒಂದೇ ಒಂದಿನ ಮ್ಯಾಂಗೋ ಜ್ಯೂಸ್ ಕುಡ್ದಿದ್ದಕ್ಕೆ ಪಿಂಪಲ್ಸು ಫೇಸ್ ಪ್ಯಾಕ್ ಹಾಕೋಣ ಅಂದರೆ ಇವಾಗ ಟೈಮ್ ಇಲ್ಲ. ಹಂಗಾಗಿ ಫೇಸ್ ಪ್ಯಾಕ್ ಅದೆಲ್ಲ ನಾಳೆ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಇದನ್ನು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಶಿವ ಮನೆಯಿಂದ ಆಚೆ ಹೋಯಿತು. ಸೊ ತಲೆನೋವು ಸ್ಟಾರ್ಟ್ ಆಯಿತು ಅಂತ. ಹಾಗಾಗಿ ಬೆಳಗ್ಗೆಯಿಂದ ಡಿಪ್ರೆಷನಲ್ಲಿ ಇದ್ದಾರ, ಮ್ಯೂಟಲ್ಲಿ ಇಟ್ಬಿಟ್ಟಿದೆ ಫ್ರೆಂಡ್ಸ್. ಮಾತಾಡೋದೇ ಬೇಡ, ಮೌನಗ್ರಹ ಏನೋ ಮೌನಾಚರಣೆ ಮಾಡೋಣ ಅಂತ. ಬಟ್ಟೆ ಅಂತೂ ಫುಲ್ ಎತ್ತಾಕಿದ್ದೀನಿ ಫ್ರೆಂಡ್ಸ್. ಅದೇನು ಅಂದರೆ ಮಧ್ಯಾಹ್ನ 1-2 ಗಂಟೆಯಿಂದ ಮಳೆ ನನ್ನ ಜೊತೆ ಆಟ ಆಡ್ತೈತೆ. ಮಳೆ ಮೋಡ ಮುಚ್ಕೊಳ್ಳೋದು, ಹರಿ ಬಿಡೋದು, ಮತ್ತೆ ಬಿಸಿಲು ಬರೋದು, ಈ ಥರನೇ ನಾನು ಒಳಗೆ ಎತ್ತಾಕೋದು, ಆಚೆ ಎತ್ತಾಕೋದು, ಒಳಗೆ ಎತ್ತಾಕೋದು, ಆಚೆ ಎತ್ತಾಕೋದು. ರೋಬ್ ಆಗ್ಬಿಟ್ಟಿದೆ ಬೆಳಗ್ಗೆಯಿಂದ. ಅದಕ್ಕೆ ಯಾವ ತಲೆನೋ ಹೋಗ್ಬೇಡ ಅಂತ ಮೂಲೆ ಎತ್ತಾಕ್ಬಿಟ್ಟಿದ್ದೀನಿ. ಒಡ್ಕೊಟ್ರೆ ನಾಳೆ ಒಳಗಾಕೊಳ್ಳೋಣ ಅಂತ. ಅಪ್ಪ ಸುಸ್ತಾಯ್ತು ಫ್ರೆಂಡ್ಸ್. ನೆನೆ ದೋಸೆಗೆ ರುಬ್ಬಿಟ್ಟಿದ್ನಲ್ಲ, ಎಲ್ಲ ಚೆನ್ನಾಗಿ ದೋಸೆ ಎಲ್ಲ ಮಾಡ್ಕೊಂಡು ಇಬ್ರು ತಿನ್ಬಿಟ್ವಿ. ನಾನು ತಿಂದಿಲ್ಲ ಫ್ರೆಂಡ್ಸ್ ಜಾಸ್ತಿ, ಅಂದರೆ ಡಿಪ್ರೆಷನಲ್ಲಿ ಇದ್ನಲ್ಲ. ಅದರಿಂದ ಆಚೆ ಬರೋಕ್ಕೆ ನನಗೆ ಒಂದು ಅರ್ಧ ದಿನ ಟೈಮ್ ತೊಗೊಳ್ತು. ಅದಕ್ಕೋಸ್ಕರ ದೋಸೆ ಸರಿಯಾಗಿ ತಿಂದಿಲ್ಲ. ಆಮೇಲೆ ನಾನು ತಿನ್ನೋಣ ಅನ್ನೋಷ್ಟರಲ್ಲಿ ಶಿವಾಗೆ ಎಲ್ಲ ಹಾಕ್ಕೊಟ್ಬಿಟ್ಟಿದ್ದೆ. ಅಷ್ಟು ಇಷ್ಟ ಶಿವಾಗ ದೋಸೆ ಫ್ರೆಂಡ್ಸ್. ನೆನೆ ರುಬ್ಬಿಟ್ಟಿದ್ದೆ, ಎಷ್ಟು ಇಟ್ಟು ತಿಂದೈತೆ. ಇಟ್ಟಲ್ಲ, ಅಷ್ಟು ದೋಸೆ ಮಾಡ್ಕೊಟ್ಟಿದ್ದು ತಿಂದೈತೆ. ಓಕೆ ಫ್ರೆಂಡ್ಸ್, ಈಗ ನಾವು ಜಾಮೂನ್ ಕಡೆ ಬರೋಣ. ಜಾಮೂನ್ ಬೇಕಾದ ಐಟಮ್ಸ್ ಎಲ್ಲ ಇಲ್ಲಿ ಕೆಳಗೆ ಎತ್ತಿಟ್ಟಿದ್ದೀನಿ. ಪಟ ಅಂತ ಮಾಡಿ ಹೊಟ್ಟೆ ತುಂಬ ತಿನ್ಬಿಡ್ಬೇಕು. ಜಾಮೂನ್ ಅಂದ್ರೆ ಫಸ್ಟ್ ಸಕ್ಕರೆ ಪಾಕ ಬೇಕು ಫ್ರೆಂಡ್ಸ್. ಅದಕ್ಕೆ ಮೊದಲು ಸಕ್ಕರೆ ಪಾಕ ಮಾಡಿಟ್ಬಿಟ್ಟು ಆಮೇಲೆ ಇಟ್ಟು ಕಲ್ಸ್ಕೊಂಡು ಬೇಯಿಸ್ಕೊಳ್ಳೋದು, ಅದು ಇದು ಮಾಡ್ಕೊಳ್ವ. ಒಂದು ಪಾತ್ರೆಯಲ್ಲಿ 1-2 ಗ್ಲಾಸ್ ಅಷ್ಟೇ ನೀರು ತಗೊಂಡಿದ್ದೀನಿ. ಸಕ್ಕರೆ ಪಾಕ ವೇಸ್ಟ್ ಆಗ್ಬಿಡುತ್ತೆ, ನಾವು ಜಾಸ್ತಿ ತಿನ್ನಲ್ಲ. ಹಂಗಾಗಿ ಅದಕ್ಕೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿನೂ ಹಾಕ್ಕೋಬಾರ್ದು. ಮತ್ತು ಇದೇನು ಪಾಕ ಬರಬೇಕು ಅನ್ನೋದೇನಿಲ್ಲ. ಸಕ್ಕರೆ ಕರಗಿ ಒಂದು ಸ್ವಲ್ಪ, ಈಗ 2 ಗ್ಲಾಸ್ ನೀರು ಹಾಕಿದ್ದೀನಿ. 1.5 ಗ್ಲಾಸ್ ಅಷ್ಟು ನೀರಾದರೆ ಸಾಕು. ಅದು ಕುದ್ದಿ ಆ ಥರ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಕಲಿಸ್ಕೊಂಡೆ. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡೆ ಫ್ಲೇವರ್ಗೆ ಅಂತ. ಪುಡಿ ಮಾತ್ರ ಹಾಕ್ಕೋಬೇಕಿತ್ತು, ಸಿಪ್ಪೇನು ಹಾಕ್ಕೊಂಡೆ. ಅದರಲ್ಲಿರೋದು ರಸ ಯಾಕೆ ವೇಸ್ಟ್ ಆಗಬೇಕು ಅಂತ. ಆಮೇಲೆ ಫುಡ್ ಕಲರ್ ಸ್ವಲ್ಪ ಹಾಕ್ಕೊಂಡೆ. ಇದು ಆಪ್ಷನಲ್ಲು. ನಾನು ಟ್ರೈ ಮಾಡಿದಾಗೆಲ್ಲ ಹಾಕ್ಕೊಳ್ತಾ ಇರ್ತೀನಿ. ಚೆನ್ನಾಗಿ ಬರುತ್ತೆ, ಕಲರ್ ನೋಡೋಕೆ ಚೆನ್ನಾಗಿರುತ್ತೆ, ಬೇಕ್ರಿ ಸ್ಟೈಲ್ ಥರ ಅಂತ. ಫ್ರೆಂಡ್ಸ್, ಈಗ ಶಿವನ್ ಕರ್ಕೊಬರೋಣ. ಯಾಕಂದರೆ ನಾನು ಜಾಮೂನ್ ಮಾಡೋದು ಶಿವನ ನೋಡಬೇಕು. ಅದಕ್ಕೆ ಅದೇನೋ ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಶಿವ ಇಲ್ಲಾಂದರೆ ನನ್ನ ಕೈ ಕಾಲಾಡಲ್ಲ, ಅಡುಗೆ ಮಾಡ್ಬೇಕಂದ್ರೆ ಮನಸ್ಸೇ ಆಗಲ್ಲ. ಶಿವ ಇಲ್ಲಾಂದ್ರೆ ಮಾತ್ರ ಮಾಡ್ಕೊತಿದ್ದೀನಿ ಆ ಥರ. ಶಿವ ನಾಳೆ ಊರಿಗೆ ಹೋಗ್ತಿದ್ದೆ ಫ್ರೆಂಡ್ಸ್. ಅದೇ ಇವಾಗಲಿಂದನೇ ಚಿಂತೆ ಆಗೈತೆ ನನಗೆ. ನಾಳೆ ಊರಿಗೆ ಹೋಗ್ತಿದ್ದೆ. ರಾಗಿ ಹಿಟ್ಟು ಖಾಲಿ ಆಗೈತಲ್ಲ, ಎತ್ಕೊಂಡು ಬರೋಕ್ಕೆ. ಮುದ್ದೆ ಇಲ್ಲಾಂದರೆ ಆಗಲ್ಲ ಫ್ರೆಂಡ್ಸ್ ನಮಗೆ. ನಿಜವಾಗ್ಲೂ ಒಂದು ವಾರದಿಂದ ಮುದ್ದೆ ತಿಂದು, ಅನ್ನ ತಿಂದು ಹೊಟ್ಟೆಸಿ ಹೊತ್ತಲ್ಲಿ ಹೊಟ್ಟೆಸಿ. ಬೆಳಗ್ಗೆ ನಾನು ಡಿಪ್ರೆಷನ್ ಇಲ್ಲಿದ್ದಪ್ಪ. ಟಾಮ್ ಕಮಿಯರ್. ಓ
ಹುಡುಗ ನೋಡಿದ್ದೀನಿ ಯೂಟ್ಯೂಬ್ ಈ ನಮ್ಮ ಚಾನಲ್ ಯಾವ ಹುಡುಗ ಆ ಆಮೇಲೆ ಏನಂದ್ರು ಚೆನ್ನಾಗಿ ಗೊತ್ತಿದ್ದಂತ ವಿಡಿಯೋಸ್ ಎಲ್ಲ ನೋಡ್ದೆ ಅಣ್ಣ ಎಲ್ಲೋ ನೋಡಿದ್ರೆ ಇಲ್ಲಿ ನೀವು ಅಂತಾನೆ ಆಮೇಲೆ ಏನಂದ ಲೈಕ್ ಮಾಡಿ ಶೇರ್ ಮಾಡಿ ಅನ್ಬೇಕಾಗಿತ್ತು ಏ ಇಲ್ಲ ನೆನ್ನೆ ಅಲ್ಲ ಒಂದು 4 ದಿನದ ಹಿಂದಿನ ವಿಡಿಯೋಗೆ ಜ್ಯೂಸ್ ಕುಡ್ಕೊ ಬಂದ್ವಲ್ಲ ನಾವು ಅವತ್ತಿನ ವಿಡಿಯೋಗೆ ಯಾರೋ ಒಬ್ರು ಹಿಂದಿಲ್ ಕಮೆಂಟ್ ಮಾಡಿದ್ರು ಕೊಡ್ತಿಗೆಟ್ಟಲ್ಲಿ ನಾವು ನಿಮ್ಮನ್ನ ನೋಡಿದ್ವಿ ಅಂತ ಹಿಂದಿನಲ್ಲಿ ನನಗೆ ಅರ್ಥ ಆಯ್ತು ಅವ್ರಿಗೆ ಹೆಂಗ್ ರಿಪ್ಲೈ ಮಾಡೋದು ನನಗೆ ಹಿಂದಿ ಬರಲ್ವಲ್ಲ ಥ್ಯಾಂಕ್ ಯು ಭಯ್ಯ ಅಂತ ರಿಪ್ಲೈ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಅಪ್ಪ ಬಿಸಿ ಬಿಸಿ ಜಾಮೂನ್ ಮಾಡ್ಕೊಡ್ತೀನಿ ಬಾ ನೀನ್ ಬಂದ್ರೆ ನನ್ನ ಕೈ ಕಾಲಾಡೋದಲ್ಲಿ ಬಾಪಿ ನಾನು ಜಾಮೂನ್ ಮಾಡೋದು ನೋಡು ಬಾ ಕೊಳ ಜಾಮೂನ್ ಅಂದ್ರೆ ನಾನು ಮಾಡಲ್ಲ ದೇವ್ರನೆ ಕೆಲ್ಸದ ಬಟ್ಟೆ ಬಿಚ್ಚು ಟೈಮ್ ಮುಗೀತಲ್ಲ ಯಾರಾದ್ರೂ ನಮ್ಮ ಹತ್ರದವರು ನಮ್ಮ ವಿಡಿಯೋಸ್ ನೋಡ್ತಾವ್ರೆ ಅಂದ್ರೆ ಅದೊಂಥರ ಖುಷಿ ಆಗ್ತೈತೆ ಸ್ವಲ್ಪ ಟೆನ್ಷನ್ ಭಯನೂ ಆಗ್ತೈತೆ ಫ್ರೆಂಡ್ಸ್ ಏನಂತ ಯೋಚನೆ ಮಾಡ್ತಾರ ಅವರು ಹಂಗೆ ಹಿಂಗೆ ಅಂತಲ್ಲ ಇಟ್ಸ್ ಓಕೆ ನಾವು ಇದ್ದಂಗೆ ನಾವು ಇರೋಣ ಫ್ರೆಂಡ್ಸ್ ಯಾರು ಅನ್ಕೊಂಡು ನಮ್ಗೆ ಏನಾಗಬೇಕು ನಿನ್ನ ಬಟ್ಟೆಗಳನ್ನ ಗಂಟು ಮುಟ್ಟೆ ಕಟ್ಟಿ ಯಾರಿಗೋ ಕೊಟ್ಬಿಟ್ಟೆ ನಿನ್ನ ಬಟ್ಟೆನ ಫ್ರೀಯಾಗಿ ಕೊಟ್ಟರು ಯಾರು ತಗೊಳ್ಳಲ್ಲ ಬಿಡಪ್ಪ ಓಕೆ ಫ್ರೆಂಡ್ಸ್ ನಾವು ನಮ್ಮ ಅಡುಗೆ ಕಡೆ ಬರೋಣ ಈಗ ಅಪ್ಪಿ ಇದೇ ತರ ಮಾಡ್ಬೇಕಾ ಪ್ಯಾಕೆಟ್ ಮೇಲೆ ಇರೋ ತರ ಇದೇ ತರ ಮಾಡ್ಬೇಕಾ ಸರಿ ಓ ಮೈ ಆಂಜನೇಯ ಬೈ 1 get 1 ಫ್ರೀ ಅಂತ ಹಾಕವ್ರಪ್ಪಿ ಅವ್ರು ಮೋಸ ಮಾಡವ್ರೆ ಒಂದ್ ತಗೊಂಡ್ರೆ ಒಂದ್ ಫ್ರೀ ಕೊಡ್ಬೇಕು ಒಂದೇ ಒಂದ್ ಕೊಟ್ಟು ಕಳ್ಸೋನವಯ್ಯ ಬಾ ಇಸ್ಕೊಬೇಡ ಬಾ ಕೇಳ್ಬಿಟ್ಟು ಪ್ಯಾಕೆಟ್ ತೋರಿಸ್ಬಿಟ್ಟು ವಿಡಿಯೋ ಐತೆ ಬೇಕಾದ್ರೆ ತಗೊಂಡಿರೋ ಸಾಕ್ಷಿ ಅದೇ ಚಿಕ್ಕಮಾಟ್ ನೋಡೋಣ ದೇವ್ರನೆ ನೋಡಿ ಫ್ರೆಂಡ್ಸ್ ಬೈ 1 get 1 ಫ್ರೀ ಒಂದ್ ತಗೊಂಡ್ರೆ ಒಂದ್ ಫ್ರೀ ಬಿಡೆ ಸಾವುಕಾರ ಮೊಮ್ಮಗಪ್ಪ ನೀವು ಹೋಗಿದ್ರಲ್ಲ ಜಾಮೂನು ಮಾಡೋದು ಬರ್ತಾರೆ ಸಕ್ಕರೆ ಪಾಕ 1 ಕಪ್ ನೀರನ್ನು ಕುದಿಸಿ ಅದಕ್ಕೆ 1 ಕಪ್ ಸಕ್ಕರೆ ಸೇವಿಸಿ 7 ರಿಂದ 8 ಗಂಟೆಗಳ ಕಾಲ ಕುದಿಸಿ 7 ರಿಂದ 8 ಗಂಟೆ ನಿಮಿಷಗಳ ಕಾಲ ಗಂಟೆಗಳ ಕಾಲ ಅಲ್ಲ ಸುವಾಸನೆಗಾಗಿ ಏಲಕ್ಕಿ ಪುಡಿ ಅಥವಾ ಕೇಸರಿಯನ್ನು ಸೇರಿಸಿ 2 ಹಾಕಿದ್ದೀನಿ ನಾನು ನೋಡೋಕ್ ಮುಂಚೆನೆ ಹಾಕಿದ್ದೀನಿ ಫ್ರೆಂಡ್ಸ್ 1 ಕಪ್ GRB ಜಾಮೂನ್ ಮಿಕ್ಸ್ಗೆ ಮಿಕ್ಸ್ಗೆ 1/4 ಕಪ್ಪು ನೀರನ್ನು ಸೇರಿಸಿ ಮೃದುವಾಗಿ ಕಲಿಸಿಕೊಳ್ಳಿ ಅಂಗೈಯಲ್ಲಿ ಎಣ್ಣೆಯನ್ನು ಅಥವಾ GRB ತುಪ್ಪವನ್ನು GRB ತುಪ್ಪನೇ ಮಿಕ್ಸ್ ಮಾಡ್ಬೇಕಾ ನಾವು ಅಷ್ಟು ಸಾವುಕಾರಲ್ಲ ಸೇರಿಸಿಕೊಂಡು ನಿಮಗೆ ಬೇಕಾದ ಗಾತ್ರದ ಉಂಡೆಗಳನ್ನು ಮಾಡಿಕೊಂಡು ಎಣ್ಣೆ ಸವರಿ ತಟ್ಟೆಯಲ್ಲಿ ಇಟ್ಟುಕೊಳ್ಳಿ ಬಿಸಿಯಾದ ಎಣ್ಣೆಗೆ ಅಥವಾ GRB ತುಪ್ಪದಲ್ಲಿ ಮದ ಜ್ವಾಲೆಯಲ್ಲಿ ಉರಿಯಿರಿ ಮದ ಜ್ವಾಲೆಯಲ್ಲಿ ಯಾಕೆ GRB ತುಪ್ಪದಲ್ಲೇ ಕರ್ಕೋಬೇಕಾ ಎಣ್ಣೆ ಕರಿಯಕ್ಕಾಗಲ್ಲ ಚಿನ್ನದ ಕಂದು ಬಣ್ಣ ಬರೋ ತನಕ ಉಂಡೆಗಳನ್ನು ಕರೆಯಿರಿ ಕರಿದ ಉಂಡೆಗಳನ್ನು ಬಿಸಿ ಸಕ್ಕರೆ ಪಾಕದಲ್ಲಿ ಮುಳುಗಿಸಿ ಮುಚ್ಚಿಡಿ ಚೆನ್ನಾಗಿ ಪಾಕ ಹೀರಿದ್ದ ನಂತರ 20 ನಿಮಿಷ ಬಿಡಿ ಸಲಹೆ 1 ಉಂಡೆಯನ್ನು ಬಿಸಿ ಎಣ್ಣೆಯಲ್ಲಿ ಹಾಕಿದಾಗ ಅದು ತಾನಾಗಿ ಮೇಲೆ ಬಂದು ನಸು ಕಂದು ಬಣ್ಣ ಬಂದರೆ ಎಣ್ಣೆ ಕರಿಯಲು ಸಿದ್ಧವಾಗಿದೆ ಮಾಡ್ತೀನಿ ರಪ್ಪಿ ಜಾಮೂನ್ ಒಂದು ಮ್ಯಾಟ್ರಾ ತಗೊಂಡ್ಬಂದ್ಬಿಡ್ತೀಯ ಜಾಮೂನ ಮನೇಲಿ ಮಾಡೋದು ಏನ್ ಮಾಡೋದು ಓಕೆ ಫ್ರೆಂಡ್ಸ್ ಪ್ಯಾಕೆಟ್ ಅನ್ನು ಮೊದಲು ಕಟ್ ಮಾಡ್ಕೊಳ್ಬೇಕು ಇದನ್ನ ಮಾತ್ರ ಬರ್ದಿಲ್ಲ ಇದು ಮೋಸ ಹಂಗಾಗಿ ಅರ್ಧ ಪ್ಯಾಕೆಟ್ ಮಾಡೋಣ ಫ್ರೆಂಡ್ಸ್ ಇನ್ನು ಅರ್ಧ ಪ್ಯಾಕೆಟ್ ನೆಕ್ಸ್ಟ್ ಟೈಮ್ ಮಾಡೋಣ ಶಿವಲ್ದಿದ್ದಾಗ ನಾವಿಬ್ರೇ ಮಾಡ್ಕೊಂತೀನಿ ನಾವಿಬ್ರೇ ಅಂದ್ರೆ ನಾನು ಟಾಪ್ ಇಬ್ರು ಫ್ರೆಂಡ್ಸ್ ಇದನ್ನ ನೀರಲ್ಲಿ ಮಿಕ್ಸ್ ಮಾಡಿ ಅಂತ ಹೇಳವ್ರೆ ಫರ್ದರ್ ಚೇಂಜ್ ಹಾಲ್ ಪುಡಿ ಯಾಕೆ ಮಿಕ್ಸ್ ಮಾಡ್ಕೊಂಡ್ರು ಸೂಪರ್ ಆಗಿ ಬರ್ತದೆ ಹಾಲ್ ಪುಡಿ ನೀರ್ ಹಾಕೊಂಡ್ರು ನಾನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟೇ ಬೇರೆ ಇದು ನನ್ನ ಸೀಕ್ರೆಟ್ ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಈ ಹಿಟ್ಟು ಆಲ್ರೆಡಿ ಸ್ವಲ್ಪ ಗಂಟು ತರ ಇರ್ತೈತೆ ಅದಕ್ಕಾಗಿ ಯಾವ ಹದಕ್ಕೆ ಕಲ್ಸ್ಕೋಬೇಕಂದ್ರೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಳ್ಬೇಕು ಹಾಲನ್ನ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೋಬೇಕು ಇದಕ್ಕಂತಾನೆ ಹಾಲು ಎತ್ತಿಟ್ಟಿದ್ದೆ ನಾನು ಒಂದು ಸ್ವಲ್ಪ ಮಾಡ್ಕೊಳ್ತಿದ್ದೀನಿ ಈಗ ಇನ್ನರ್ಧ ಯಾವಾಗಾರ ಮಾಡ್ಕೊಳ್ವಾ ನೀರಲ್ಲಾದ್ರೂ ಮಿಕ್ಸ್ ಮಾಡ್ಕೋಬಹುದು ಹಾಲು ಸಿಗ್ಲಿಲ್ಲ ಅಂದ್ರೆ ಆದ್ರೆ ನಮ್ಗೆ ಎಕ್ಸ್ಟ್ರಾ ಟೇಸ್ಟ್ ಬೇಕಂದ್ರೆ ಹಾಲು ಪುಡಿ ಆಗ್ಲಿ ಹಾಲಾಗ್ಲಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಯಾರು ಹೇಳ್ಕೊಡಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಯಾರು ಹೇಳ್ಕೊಟ್ಟಿದಾರೋ ಏನೋ ಗೊತ್ತಿಲ್ಲ ಯಾಕಂದ್ರೆ ನಾನು ಯಾರ ಚಾನಲ್ ನೋಡಿಲ್ಲ ಈ ಜಾಮೂನ್ ಒಂದು ದೊಡ್ಡ ಅಡ್ಗೆನಾ ಚಿಕ್ಕ ಮಕ್ಳು ಮಾಡ್ತಾರೆ ಕೊಟ್ರೆ ಜಾಸ್ತಿ ಜನ ಮಕ್ಳಿದ್ರೆ ಒಂದು ಪ್ಯಾಕೆಟ್ ಫುಲ್ ಹಾಕೊಂಡು ಮಾಡ್ಕೊಳ್ಳಿ ನಾವಿಬ್ರೇ ಅಲ್ಲ ಅಫ್ಕೋರ್ಸ್ ನಾವು ಮಕ್ಕಳಿಗಿಂತ ಜಾಸ್ತಿನೇ ತಿಂತೀವಿ ಆದ್ರೂ ಸಾಕು ಇನ್ನೊಂದು ಟೈಮ್ ಮಾಡ್ಕೊಳ್ವ ಏನಾದ್ರು ಸ್ಪೆಷಲ್ ದಿನ ಬಂದಾಗ ಮಾಡ್ಕೊಳ್ಳೋಣ ಅಂತ
ನೋಡಿ ಒಂದು 2 ಸ್ಪೂನ್ ಅಷ್ಟು ಹಾಲು ಹಾಕೊಂಡೆ ಅಷ್ಟಕ್ಕೆ ಹಿಟ್ಟು ಸರೋಯ್ತು. ಅದಕ್ಕೆ ನೋಡ್ಕೊಂಡು ಹಾಕೋಬೇಕು. ತೊಟ್ಟೆ ಹಾಲು ಹಾಕೊಂಡಿರೋದ ನೀರಾರ ಹಾಕೊಳ್ಳಿ. ಚೆನ್ನಾಗಿ ನಾದ್ಕೋಬೇಕು. ಉಂಡೆ ಒಡೆದೋಗ್ಬಾರ್ದು. ಫುಲ್ ಪ್ಯಾಕೆಟ್ ಮೇಲೆ ಹೆಂಗ್ ಬಂದೈತೆ ಹಂಗೆ ಬರ್ಬೇಕು. ಅದಕ್ಕೆ ಗೋಧಿಲೂ ಮಾಡ್ಕೋಬೋದು ಫ್ರೆಂಡ್ಸ್. ಮೈದಾಲ್ ಮಾಡಕ್ಕಾಗಲ್ಲ ಜಾಮೂನು, ಚೆನ್ನಾಗಿ ಬರಲ್ಲ. ಗೋಧಿಲಿ ಮಾಡ್ಕೊಂಡ್ರೆ ಸೂಪರ್ ಆಗಿ ಗೊತ್ತಿತ್ತು. ಅವತ್ತೊಂದ್ಸಲ ಮಾಡಿದ್ದಲ್ಲ ಚಪಾತಿ ಹಿಟ್ಟು ಮಿಕ್ಬಿಟ್ಟಿತ್ತು ಅಂತ. ಅಷ್ಟೇ ಸಿಂಪಲ್. ಅಷ್ಟೇ ಜಾಮೂನ್ ಅಮ್ಮಮ್ಮ ಅಂದ್ರೆ ಒಂದು 20 ನಿಮಿಷದ ಅಡುಗೆ. ಇದಕ್ಕೆ ನಾವು ಪ್ಯಾಕೆಟ್ ತರದೇ ಮಾಡ್ಕೊಳ್ಳೋದು. ಒಂದು ಸ್ವಲ್ಪ ಐಟಮ್ಸ್ ತಗೋಬಿಟ್ರೆ ಹೊಟ್ಟೆ ತುಂಬಾ ತಿನ್ಬೋದು. ಇದಕ್ಕೆ ತಗೋಬೇಕು ಅಂದ್ರೆ ಬೇಕ್ರಿಲಿ ಅವತ್ತು 140 ರೂಪಾಯಿ 10. ಈಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಬೇಕು. ಚಿಕ್ಕದಾಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಎಣ್ಣೆಗೆ ಹಾಕಿದ್ಮೇಲೆ ಸ್ವಲ್ಪ ದಪ್ಪ ಆಗ್ತಿದೆ, ಮತ್ತೆ ಇದು ಪಾಕಕ್ಕೆ ಹಾಕಿದ್ಮೇಲೆ ಇನ್ನೂ ದಪ್ಪ ಆಗ್ತಿದೆ. ಅದಕ್ಕೆ ಇಷ್ಟು ಬೇಡ, ಇದು ಉಬ್ಬುತ್ತೈತೆ. ಇಷ್ಟು ಗೋಲಿ ಗಾತ್ರಕ್ಕೆ ಮಾಡ್ಕೊಂಡ್ರೆ ಸಾಕು. ಸುತ್ತ ನೀಟಾಗಿ ಕವರ್ ಆಗಿರ್ಬೇಕು, ಎಲ್ಲೋ ಕ್ರ್ಯಾಕ್ ಆಗಿರ್ಬಾರ್ದು. ಬಾಪ ಇನ್ನೂ ಸ್ವಲ್ಪ ಹೆಲ್ಪ್ ಮಾಡುವ. ಇತ್ತೀಚೆಗೆ ಆವಾಜಗಳು ಜಾಸ್ತಿ ಆಗ್ತವೆ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾವ್ರೆ. ಇತ್ತೀಚೆಗೆ ಶಿವಣ್ಣ ಅಮ್ಮಯ್ಯಕ್ಕ ಪಾಪ ಸುಮ್ನೆ ನೀನ್ ಆವಾಜ್ ಹಾಕೋ. ಯಾವ ಹೆಂಡತಿ ಆಗ್ಲಿ ಗಂಡ ಆಗ್ಲಿ, ಗಂಡ ಹೆಂಡತಿಗೆ ಮರ್ಯಾದೆ ಕೊಡ್ಬೇಕು, ಹೆಂಡತಿಗೆ ಗಂಡನ ಮರ್ಯಾದೆ ಕೊಡ್ಬೇಕು. ಈ ತರ ಚೆನ್ನಾಗಿ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ಚಪಾತಿ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೊಬಿಟ್ರೆ ಈ ತರ ಆರಾಮಾಗಿ ಮಾಡ್ಕೋಬಹುದು. ಸ್ವಲ್ಪ ಹಿಟ್ಟು ತೆಳ್ಳಗಾಗ್ಬಿಡ್ತಂದ್ರೆ ಈ ತರ ಮಾಡ್ಕೊಳಕ್ ಬರಲ್ಲ. ಕಣಪೆ ಈಗ್ಲೇ ಹೊಟ್ಟೆ ಸಿತೈತೆ ಸ್ಮೆಲ್ಲಿಗೇನ. ಸಕ್ಕರೆ ಪಾಕ ಬೇರೆ ಗಮ್ಮಂತಿದೆ. ಎಷ್ಟ್ ದಿನ ಆದ್ರೂ ಇಟ್ಕೊಂಡು ತಿನ್ಬೋದು. ನಾವೇ ಮನೇಲಿ ಮಾಡ್ಕೊಬಿಟ್ಟೆ ತನಪೆ. ಈ ತರ ಪ್ಲೇಟಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ಎಣ್ಣೆ ಹಾಕಿ ಪ್ಲೇಟ್ಗೆ ಇಟ್ಕೊಳ್ಳೋದು ಏನು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಎಣ್ಣೆನೇ ಯೂಸ್ ಮಾಡ್ಕೋಬಹುದು. ಅವ್ರೇನೋ ಪ್ಯಾಕೆಟ್ ಅಲ್ಲಿ ಮಿಸ್ ಆಗಿ ಬರ್ದವ್ರೆ. ನಾನು ಯಾವತ್ತೂ ಎಣ್ಣೆ ಬಳಸಿಲ್ಲ. ಇವಕ್ಕೆ ತುಪ್ಪ ಆಗ್ಲಿ ಬಳಸಲಿಲ್ಲ. ನೋಡಿ ಈ ತರ ಪ್ಯಾಕೆಟ್ ಇಟ್ಕೊಂಡ್ರೆ ಏನು ಅಂಟ್ಕೊಳ್ಳಲ್ಲ. ಇದು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೊಬಿಟ್ರೆ ಯಾವ್ದು ಅಂಟ್ಕೊಳ್ಳಲ್ಲ, ಹಂಗೆ ಇರ್ತೈತೆ ತಾನೇಪೆ. ಏನಾರು ಹೇಳಪ್ಪಿ. ಇಷ್ಟೇ ಇಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಚಪಾತಿ ಮಾಡಕ್ಕೆ ಒಂದು ಉಂಡೆ ಎಷ್ಟು ತಗೋತೀವಿ ಅಷ್ಟೇ ಆಗಿರೋದು. ಇಷ್ಟರಲ್ಲಿ ಎಷ್ಟು ಜಾಮೂನ್ ಆಗುತ್ತೆ ನೋಡ್ಕೊಳ್ಳಿ ಲಾಸ್ಟಲ್ಲಿ. ಇದು ನಿಮ್ಗೆ ಚೆನ್ನಾಗಿ ಉಂಡೆ ಬರ್ಬೇಕಂದ್ರೆ ಮೊದಲು ಒತ್ತಿ ಟೈಟಾಗಿ ಹಿಂಗ್ ಮಾಡ್ರಿ, ಅಂಟ್ಕೊಳ್ಳಲ್ಲ ನೋಡಿ. ಆಮೇಲೆ ಸ್ಮೂತ್ ಆಗಿ ರೌಂಡ್ ಮಾಡ್ರಿ. ಯಾಕಪ್ಪಿ ನಗ್ತೀಯಾ? ಇದರ ಸಣ್ಣ ಪುಟ್ಟ ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ಬೇಕು. ಯಾಕಂದ್ರೆ ಹೊಸದಾಗಿ ಮದುವೆಗಿರೋ ಹೆಣ್ಮಕ್ಳೆಲ್ಲ ನೋಡ್ತಾವ್ರೆ, ಅವ್ರಿಗೆ ಗೊತ್ತಾಗಲ್ಲ. ತಾಯಿ ಮನೇಲಿ ಸುಖವಾಗಿ ಬೆಳ್ತಿರ್ತಾರೆ. ಅವ್ರ ಗಂಡನ್ಗೆ ಸರ್ಪ್ರೈಸ್ ಆಗಿ ಜಾಮೂನ್ ಮಾಡ್ಕೊಡ್ಬೇಕು ತಾನೆ. ಅವಾಗ 10 ಜಾಮೂನ್ಗೆ 140 ಕೊಟ್ಟೆ ತಾನೆ. ಇವತ್ತು ನೋಡ್ಕೊ, 75 ರೂಪಾಯಿ ಪ್ಯಾಕೆಟು, ಒಂದು 10 ರೂಪಾಯಿ ಸಕ್ಕರೆ, 10 ರೂಪಾಯಿ ಏಲಕ್ಕಿ, 75, 85, 85, 95, 100 ರೂಪಾಯಿ ಅನ್ಕೋ. 100 ರೂಪಾಯಲ್ಲಿ ಎಷ್ಟು ಜಾಮೂನ್ ಮಾಡ್ತೀನಿ ನೋಡ್ಕೊ ತಾನೆ. ಇದ್ ನೋಡ್ಕೊ ಎಷ್ಟು ದಪ್ಪ ಆಗ್ತೈತೆ ಅಂತ. ನಿನ್ ಗೊತ್ತಾಗಲ್ಲ, ಸುಮ್ನೆ ಇರು. ನೀನೇನು ಅಡ್ಗೆ ಮನೇಲಿ ಯಾವ ತರ ಕಾಲಿಟ್ಟಿದ್ಯಾ? ಸಾಕು. ಹಿಟ್ಟು ಕಲ್ಸಿರೋದು ಏನ್ ಮಾಡುವ? ಜಾಮೂನ್ ಹಿಟ್ಟು. ನೀನ್ ಲೈಫಲ್ಲಿ ಜಾಮೂನ್ ಪುಡಿನೇ ನೋಡ್ಲಿಲ್ಲಪ್ಪಿ. ಅಯ್ಯೋ ಒಳ್ಳೆ ಗಂಡ. ಮಾಡ್ಕೊಡ್ತೀನಿ ರೀ, ಎಲ್ಲಾದ್ರೂ ಹೋಗ್ಲಿ. ನೀನೇನ್ ನೋಡಿರ್ತೀಯ? ಉಪ್ಸಾರು ಮುದ್ದೆ ಅಷ್ಟೇ ನೋಡಿರ್ತೀಯ ತಾನೆ. ಆಮೇಲೆ ಮೊಸರನ್ನ ಅಷ್ಟೇ ನೋಡಿರೋದು ಫ್ರೆಂಡ್ಸ್ ಶಿವ ಮದುವೆಗೆ ಮುಂಚೆ. ಆಮೇಲೆ ನಾನು ಒಳ್ಳೊಳ್ಳೆ ಅಡುಗೆಗಳೆಲ್ಲ ತೋರಿಸ್ಕೊಟ್ಟೆ. ನಂಗೆ ಇಷ್ಟ ಫ್ರೆಂಡ್ಸ್ ಶಿವಾಗೆ. ಇನ್ನು ಇದೇನ್ ಫ್ರೆಂಡ್ಸ್ ಇದು ಮಾಡ್ತಿರೋದು ನಾನು ಅಡುಗೆಗಳೆಲ್ಲ. ಇನ್ನೂ ಏನೇನೋ ಐಟಮ್ ಇಂಡಲ್ಲಿ ಶಿವಾಗೆ ಏನೇನೋ ಮಾಡ್ಕೊಡ್ಬೇಕು ಅಡುಗೆಗಳಂತ ಅಷ್ಟೇ ಫ್ರೆಂಡ್ಸ್. ನನಗೆ ಇನ್ನೇನು ನಾವು ಅಲ್ಲಿ ಸುತ್ತಾಡ್ಬೇಕು ಇಲ್ಲಿ ಸುತ್ತಾಡ್ಬೇಕು ಅದು ಯಾವುದೂ ಇಲ್ಲ ನನ್ನ ಮೈಂಡ್ಗಳಲ್ಲಿ. ಒಳ್ಳೊಳ್ಳೆ ಅಡುಗೆ ಮಾಡ್ಕೊಡ್ಬೇಕು ಶಿವಾಗೆ. ಮತ್ತೆ ನನ್ಗೆ ಗೊತ್ತಿರೋ ಅಡುಗೆಗಳೆಲ್ಲ ನಿಮಗೆ ತೋರಿಸ್ಬೇಕು ಇಷ್ಟೇ. ಮನೆ ಕ್ಲೀನಾಗಿ ಇಟ್ಕೋಬೇಕು. ನನ್ನ ಕೈಲಾಗಿದ್ದು ಮನೇಲಿ ಹ್ಯಾಂಡ್ ಕ್ರಾಫ್ಟ್, ಅದೇ ಮ್ಯಾಟ್ ಹೊಲಿಯೋದು ಹೇಳ್ಕೊಡಿ ಅಂದಿದ್ರಲ್ಲ ಫ್ರೆಂಡ್ಸ್. ಮೊನ್ನೆ ಫಾಸ್ಟಾಗಿ ಹೇಳ್ಬಿಟ್ಟಿದ್ದೀರಾ. ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ನೀಟಾಗಿ ಹೇಳ್ಕೊಡಿ ಅಂದ್ರಲ್ಲ. ನಾಳೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್, ಇವತ್ತು ಬೇಡ. ನಾಳೆ ನೀಟಾಗಿ ನೋಡಿ, ಇದೆಲ್ಲ ಲೆಗ್ಗಿನ್ಸ್ ಅದಕ್ಕೆ ಇಟ್ಟಿದ್ದೀನಿ ಕವರ್ ಕಟ್ಟಿ. ನಾಳೆ ನೀಟಾಗಿ ಹೇಳ್ಕೊಡ್ತೀನಿ. ಯಾಕಂದ್ರೆ ನಾಳೆ ಪೂಜೆ ಇಲ್ಲ ನಮ್ದು. ಹಂಗಾಗಿ ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಹೇಳ್ಕೊಡ್ತೀನಿ ಸಂಜೆ ಮೇಲೆ. ಈ ತರ ಉಂಡೆಗಳು ಮಾಡ್ಕೋಬೇಕು ಫ್ರೆಂಡ್ಸ್. ಮೇಲೆ ಒಂದು ಸ್ವಲ್ಪ ಕ್ರ್ಯಾಕ್ ಇರಬಾರ್ದು. ಈಗ ಇದನ್ನ ಎಣ್ಣೆಲಿ ಕರ್ಕೊಳ್ಳೋದು.
ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಫ್ರೆಶ್ ಆಗಿರೋ ಎಣ್ಣೆನೇ ಹಾಕ್ಕೋಬೇಕು. ಯಾವುದೇ ಬಜ್ಜಿ ಬೋಂಡ ಕರೆದಿರೋ ಎಣ್ಣೆ ಹಾಕ್ಕೊಂಡ್ರೆ ಅದು ಫ್ಲೇವರೇ ಹೋಗ್ಬಿಡುತ್ತೆ. ಎಣ್ಣೆ ಬಿಸಿ ಆದಮೇಲೆ ಈ ಥರ ಒಂದೇ ಸಲ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ, ಆ ಥರ ಏನಿರಲ್ಲ, ಎಲ್ಲ ಒಟ್ಟಿಗೆ ಹಾಕ್ಕೋಬೋದು. ನಾವು ಏನು ಹಿಟ್ಟು ಅದ ಕಲಿಸ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತೆ. ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು 5 ನಿಮಿಷ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಐ ಫ್ಲೇಮ್ ಇಟ್ಟು ಬಂದರೆ ಮೇಲೆಲ್ಲ ಕಪ್ಪಗೆ ಸೀದೋಗ್ತೈತೆ, ಒಳಗೆಲ್ಲ ಇಟ್ಟಿಟ್ಟು ಹಂಗೆ ಎದ್ದು ಬಿಡ್ತೈತೆ, ಅದು ಸ್ವಲ್ಪನೂ ಚೆನ್ನಾಗಿರಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಟು ಸ್ವಲ್ಪ ನಿಧಾನ ಆದ್ರೂ ಪೇಷನ್ಸ್ ತಗೊಂಡು ಮಾಡಬೇಕು. ಆಗಲೇ ಇದು ಜಾಮೂನ್ ಥರ ಬರ್ತೈತೆ, ಇಲ್ಲಾಂದರೆ ಸಿದೋಗಿರೋ ಜಾಮೂನ್ ಆಗ್ತೈತೆ. ಹಂಗಾಗಿ ಈ ಥರ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡೆ. ಹೆಂಗಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು ನೋಡಿ, ಈ ಥರ ಆಗಬೇಕು. ಈ ಥರ ಆದರೆ ಕರೆಕ್ಟಾಗಿ ಆಗಿದೆ ಅಂತ. ಒಳಗೇನೆಲ್ಲನೂ ಚೆನ್ನಾಗಿ ಬಂದಿರ್ತೈತೆ. ಇದನ್ನು ಸೈಡಿಗೆ ತಗೊಳ್ತಾ ಇದ್ದೀನಿ. ಸಖತ್ತಾಗಿತ್ತು ನೋಡಿ. ನಾವು ಹಿಟ್ಟಿಗೆ ಕಲಿಸ್ದಾಗ ಸ್ವಲ್ಪ ಗೋಲಿ ಸೈಜ್ ಇತ್ತು, ಇವಾಗ ಒಂದು ಸ್ವಲ್ಪ ದಪ್ಪ ಆಗಿದೆ. ಈಗ ಅದನ್ನು ಸಕ್ಕರೆ ಪಾಕಕ್ಕೆ ಹಾಕ್ತೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಕೋಲ್ಡ್ ಆದರೆ ಸೂಪರಾಗಿರುತ್ತೆ ಅಂತ. ಆಗ ನೋಡ್ಕೊಳ್ಳಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಟೇಸ್ಟಿ ಜಾಮೂನ್ ರೆಡಿ ಫ್ರೆಂಡ್ಸ್. ಆಗ್ಲೇ ಹೇಳದ್ನಲ್ಲ ಫ್ರೆಂಡ್ಸ್, ಸಕ್ಕರೆ ಪಾಕ ಜಾಸ್ತಿ ತಿನ್ನಲ್ಲ, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಸಕ್ಕರೆ ಪಾಕ ಕಮ್ಮಿ ಮಾಡ್ಕೊಂಡಿದ್ದೆ. ಕರೆಕ್ಟಾಗಿ ಸರಿ ಹೋಯ್ತು. ಸೂಪರಾಗಿ ಕಾಣ್ತೈತೆ. ಪತಿದೇವ್ಸ್ ಟೇಸ್ಟಿ ಜಾಮೂನ್ ಬರ್ತಾ ಇದೆ, ಎತ್ತೋಳಿ. ಎಂತದ್ ಮಾಡ್ಬೇಕಪ್ಪ? ಮಟನ್. ಅಯ್ಯಯ್ಯ, ಇನ್ನೇನ್ ಪಪ್ಪ ಇಷ್ಟ ಐಟಮ ಮಾಡೋಣ ಒಂದಲ್ಲ ಒಂದಿನ. ನಾನು ನೀನೇನಾದ್ರೂ ಕೇಳೋ ಮಾಡ್ಕೊಡ್ತೀನಿ, ಅದ್ರ ಐಟಮ್ಸ್ ತಂದು ಕೊಟ್ಬಿಡಪ್ಪ. ಗುಲಾಬ್ ಜಾಮೂನ್ ಅಂಗಡಿ ತರನೇ ಐತಲ್ಲ, ಅಂಗಡಿಗಿಂತ ಸೂಪರ್ ಆಗಿರ್ತೈತಿ, ತಿನ್ನೋಡು. ಕರ್ಗೋಯ್ತು. ಹಂಗಿರುತ್ತೆ ಫ್ರೆಂಡ್ಸ್ ಅಲ್ಲ, ಅದಕ್ಕೆ ಮನೇಲೆ ಮಾಡ್ಕೊಡ್ತೀನಿ, ಅಂಗಡಿಲಿ ಬೇಡ ಅನ್ನೋದು. ಒಳಗಡೆ ಕಟ್ ಮಾಡಿ ತೋರ್ಸಪ್ಪ, ಬೆಂದಿರೋದು ನಮ್ಮ ಫ್ರೆಂಡ್ಸ್ಗೆ ನೋಡಿ. ಫ್ರೆಂಡ್ಸ್ ಹಿಂಗಿರುತ್ತೆ ಒಳಗಡೆ ಎಲ್ಲ. ಏನ್ ಕೊಡ್ಬೋದು? ಅವಾರ್ಡ ಅಂಗಡಿಯಾಗ ಕೊಟ್ಬಿಡ್ತೀಯ? ಹಾಕೊಡು. ಜಾಮೂನ್ ಮಾಡೋದು ಇನ್ನೂ ಈಸಿ, ಆರಾಮಾಗಿ ವ್ಯಾಪಾರ ಆಗ್ತೈತೆ. ಇನ್ನ ಬೇಕಾ? ಅದು ಸ್ವೀಟ್ಗಂತ 4 ತಿನ್ಬೇಕಪ್ಪಿ. ಸರಿ ಕೊಡ್ತೀನಿ ಬಾ. ಶಿವ ಜಾಸ್ತಿ ಇಷ್ಟ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಸಿಂಪಲ್. ಏನ್ ನಾವು ಅಂಗಡಿದ ತರ್ಬೇಕು ಅಂತಾನೆ ಏನಿಲ್ಲ. ಮನೇಲಿ ಅಮ್ಮನ ಒಂದ್ 20 ನಿಮಿಷ ಅಷ್ಟೇ. ಇದಕ್ಕೆ ಪಾಕ ತಕ್ಕೊಳ್ಳೋದು ಒಂದೇ ಟೈಮು. ಇನ್ ಕರ್ಕೊಳ್ಳೋದು ಇದರೆಲ್ಲ ಹಾಕೋದೆಲ್ಲ ಫ್ರಿಜ್ ಅಲ್ಲಿ ಇಟ್ಕೊಂಡು ತಿನ್ನಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಫ್ರಿಜ್ ಅಲ್ಲಿ ಇಟ್ಟಿದೆ ಒಂದ್ ಸ್ವಲ್ಪ ಹೊತ್ತು ಫ್ರೆಂಡ್ಸ್. ಇನ್ನೊಂದು, ನೀವು ವೆನಿಲಾ ಐಸ್ ಕ್ರೀಮ್ಗೆ ಜಾಮೂನ್ ಹಾಕೊಂಡು ತಿನ್ನಿ, ಸೂಪರ್ ಆಗಿರ್ತೈತೆ. ವಿಯರ್ಡ್ ಕಾಂಬಿನೇಷನ್ ಅನ್ಸ್ಬೋದು ನಿಮ್ಗೆ, ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತೆ. ನಾನು ಟ್ರೈ ಮಾಡಿದೀನಿ. ಅಪ್ಪಿ ಒಬ್ಬನೇ ಮೆಕ್ತಾ ಇದೀಯ, ಮಾತುಗಾರ ಒಂದ್ ಪೀಸ್ ತಿನ್ನು ಅಂತ ಹೇಳ್ದ. ನೀನ್ ಮಾತ್ರ ಒಂದೊಂದ್ ತಿನ್ಬಿಟ್ಟು ನನಗ್ ಮಾತ್ರ ಇಷ್ಟೇ. ಕರಗ್ತೈತೆ ಫ್ರೆಂಡ್ಸ್, ಬಾಯಲ್ಲಿ ಇಟ್ರೆ. ತಿನ್ನು ತಿನ್ನ, ನಾವೇ ತಿಂತೀನಿ. ಶಿವ ತಿಂದು ಖುಷಿ ಆದ್ರೆ ನನ್ಗೆ ಹೊಟ್ಟೆ ತುಂಬತೈತೆ. ಇನ್ನೊಂದ್ಸಲ ಮಾಡ್ಬೇಕಾ? ಇನ್ಮೇಲೆ ತಂದ್ಕೊಡು, ಪ್ಯಾಕೆಟ್ ಮಾಡ್ಕೊಡ್ತೀನಿ. ನೋಡಿದ್ರ ಇನ್ನೆರಡ ಅದಕ್ಕೆ ನಾನು ಅವತ್ತಿಂದ ಕೇಳಿ ತಂದ್ಕೊಡೆ ಮಾಡ್ಕೊಡ್ತೀನಿ ಅಂತ. ಮಿಕ್ಸ್ ಮಾಡ್ಕೊಳಕ್ ಹಾಲು ಹಾಕೊಂಡೆ ಅಷ್ಟೇ, ನೀರು ಬದಲು. ಸೂಪರ್ ಆಗ ಇದು ಅಂಗಡಿ ಸರಿಲ್ಲ, ಅದು ಸ್ಟಾಕ್ ಮಾಡ್ಬಿಡ್ತಾರಲ್ಲ. ಇನ್ನೇನು ಅವ್ರು ಕುದುಕಲು 8 ಹಾಕ್ತಾರೆ, ಬಾಟ್ಲಿ ಮಾಡ್ತಾರೆ, ಕ್ಯಾಪ್ ಮಾಡ್ತಾರೆ. 10 ಜಾಮೂನ್ಗೆ 140 ರೂಪಾಯಿ. ಮನೆ ಹೊಟ್ಟೆ ಉರ್ದೈತ್ ನನಗೆ. ನೋಡ, ಪ್ಯಾಕೆಟ್ 75 ರೂಪಾಯಿ. ಇನ್ನ ಒನ್ ಟೈಮ್ ಮಾಡ್ಕೊಂಡ್ ತಿನ್ಬೋದು ನಾವು, ಅಷ್ಟು ಚೆನ್ನಾಗೈತೆ ಫ್ರೆಂಡ್ಸ್. 12 ಜಾಮೂನು ಒಂದೇ ನಿಮಿಷದಲ್ಲಿ ಸ್ವಾಹ. ಆರಾಮಾಗಿ ತಿನ್ಬೋದು ಫ್ರೆಂಡ್ಸ್. ಎಗ್ ನೋಡಿಲ್ಲ, ಬೇಕರಿ ತಂದಿರೋದು ನೀವು ತಿನ್ನೋಡಿ. ಬೇಕಾದ್ರೆ ಒಂದು ಅಮ್ಮಮ್ಮ ಅಂದ್ರೆ ಒಂದು 4-5 ತಿನ್ಬೋದು ಅಷ್ಟೇ. ಅದು ಮೇಲೆ ಒಂಥರ ಮಕ್ಕೊಡ್ದಂಗೆ ಆಗ್ತೈತೆ. ಮನೇಲಿ ಮಾಡ್ಕೊಂಡ್ರೆ ಆರಾಮಾಗಿ ತಿನ್ಬೋದು. ಕರ್ಗೋ ಹೋಗ್ತೈತಂತೆ.
ಸೂಪರ್ ಆಗೈತೆ. ಒಂದೇ ಟೈಮ್ ಖಾಲಿ ಆಯ್ತು, ಇನ್ 3 ಇದೆ, ಅದ್ ನಾನು ತಿಂತೀನಿ ಅಷ್ಟೇ. ಜಾಸ್ತಿ ಮಾಡ್ಕೋಬೇಕು ಮನೇಲಿ ಜಾಸ್ತಿ ಜನ ಇದ್ರೆ, ಅವಾಗ ಅಲ್ಟಿಮೇಟ್ ಆಗಿರ್ತೈತೆ. ಒಳ್ಳೇದು ತಂಪು. ಅಯ್ಯಯ್ಯ, ನಮ್ ಟಾಮು ಬೇರೆ ನಾಯಿನ ಕರ್ಕೊಂಡ್ ಸ್ನಾನ ಮಾಡಿಸ್ತಾವನೆ. ಅದು ಕೋತಿಗಳು ನಾಯಿಗಳು ಕುಡಿಯಕ್ ನೀರಿಟ್ರೆ ಏನೋ ನಿಮ್ದು ಅವತಾರ. ಚಿಚ್ಚಿ, ಕುಡಿಯಕ್ ನೀರಿಟ್ರೆ ಯಾಕೆ ಹಿಂಗ ಆಡ್ತಾವ್ರಿ ಇವ್ರಿಬ್ರು? ಟಾಮು ಕೊಳಕ ಎಷ್ಟು ದಿನ ಆಯ್ತು ಸ್ನಾನ ಮಾಡಿ, ಬದಲು ಸ್ನಾನ ಮಾಡೋ ಅಂತ ಸ್ನಾನ ಮಾಡಿಸಿರ್ತಾನೆ. ಅಯ್ಯೋ ದೇವ್ರೆ. ಅದೇ ನೀರು ಕುಡಿತೈತೆ, ಅದೇ ನೀರಲ್ಲಿ ಒದ್ದಾಡ್ತೈತೆ. ಅದಕ್ಕೆ ಇವನು ಆಗ್ಲಿಂದ ಮಾಯ ಆಗ್ಬಿಟ್ಟವನೆ. ಮನೇಲಿ ಹತ್ರ ಬಂದಿಲ್ಲ ಅಂದ್ರೆ ಇಲ್ಲಿ ಆಟ ಆಡ್ಕೊಂಡು ಬಿದ್ದವನೆ. ಏನ ಟಾಮು, ಯಾರು ಅದು ಹೊಸ ಫ್ರೆಂಡು? ಇವನ್ ಜೊತೆಗೆ ನನ್ನ ಮರಿನ್ ತರ್ಬೇಕು ಫ್ರೆಂಡ್ಸ್. ಒಬ್ಬನೇ ಸಪ್ಪಗಿರ್ತಾನೆ ಪಾಪ. ಈ ಥರ ಯಾರು ಬಂದ್ರೆ ಆಟ ಆಡ್ಕೊಂಡಿರ್ತಾನೆ. ಹೋಗ್ದಿರೋ ಬಟ್ಟೆಗಳಪ್ಪ, ನಾನೇ ಮಾಡ್ಲಿ? ಮಡ್ಚಾದ್ರೂ ಇಡು. ಕೈ ಕಾಣೋಲ್ಲ. ಇದೊಂದು ಮಾತು ಕೇಳಿದ್ರೆ ನಮ್ಮ ಮನೇಲಿ ಬೇರೆ ಪದ ಕೇಳಲ್ಲ. ಈಗ ಅಡುಗೆಗೆ ಏನ್ ಮಾಡ್ಲಪ್ಪ? ಬಿಸಿಬೇಳೆ ಬಾತ್, ಟಮಾಟಾ ಬಾತ್, ಎಗ್ ರೈಸ್, ಕುಸ್ಕಾ ಬಿರಿಯಾನಿ. ನೀನ್ ನಿಜ ಹೇಳಪ್ಪ, ನನ್ನ ಮದುವೆ ಆಗಕ್ಕೆ ಮುಂಚೆ ಯಾವ್ದೋ ಹೋಟ್ಲೆ ಸರ್ವರ ಕೆಲಸ ಮಾಡ್ತಿದ್ದೆ ತಾನೇ? ಇದ್ದ ಹೋಟ್ಲೆ, ಗೋಬಿ ಹೋಟೆಲ್, ಗೋಬಿ ಮಾಡ್ಕೊಂಡು ಗೋಬಿ ಮಾರಕ್ ಹೋಗ್ತಿತ್ತಂತೆ ಫ್ರೆಂಡ್ಸ್. ಅವಾಗ ಒಂದು 18 ವರ್ಷ ನಿನ್ಗಿದ್ದಾಗ ಎಲ್ಲೋ ಬಾಳ್ದಿರ ಓಡ್ ಬಂತು. ಮಾಡೋದು ಮಧ್ಯಾಹ್ನ ಉಪ್ಸಾರು ಮುದ್ದೆ. ಅಪ್ಪಿ ಫ್ರೆಂಡ್ಸ್, ಇವಾಗ ನಾನೊಂದು ಇಂಟ್ರೆಸ್ಟಿಂಗ್ ಆಗಿ ಅಡುಗೆ, ಇದು ಮಾತ್ರ ನಾನು ಕಂಡಿಡ್ದಿರೋದಲ್ಲ, ಇದು ಟೇಸ್ಟ್ ಆಫ್ ಬೆಂಗಳೂರು. ಅವ್ರ ವಿಡಿಯೋಸ್ ನಾನು ಜಾಸ್ತಿ ನೋಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ನಿಮ್ಗೆ ಗೊತ್ತೇ ಇರೋದೆ, ನಾನು ತಿನ್ನೋದನ್ನ ಜಾಸ್ತಿ ಇಷ್ಟಪಡ್ತೀನಲ್ಲ, ಹಂಗಾಗಿ ತಿನ್ನೋದು ವಿಡಿಯೋಸ್ನೇ ನಾನು ಜಾಸ್ತಿ ನೋಡೋದು. ಇವ್ರ ವಿಡಿಯೋದಲ್ಲಿ ಒಂದು ಅಡುಗೆ ನೋಡ್ತೆ ನಾನು, ಮಲೆನಾಡು ಸೈಡ್ ಮಾಡೋದಂತೆ. ಕಾಶಿ ಸೊಪ್ಪು, ಅದೇ ಗಣಗೆ ಸೊಪ್ಪು. ಏನು ಸೊಪ್ಪು? ಗಿಲ್ಕಿ, ಗಣಗೆ, ಕಾಶಿ, ಇವೆಲ್ಲ ಮಿಕ್ಸು. ಈ ಸೊಪ್ಪು ಹಾಲಾಕಿ ಮಾಡ್ತಾರೆ, ನಂಗೆ ಗೊತ್ತು. ನಾರ್ಮಲ್ ಆಗಿ ಅವ್ರೊಂಥರ ಡಿಫ್ರೆಂಟ್ ಆಗಿ ಸಾಂಬಾರ್ ಮಾಡಿದ್ರು, ಅವ್ರ ವಿಡಿಯೋಸ್ ಅಲ್ಲಿ ತೋರಿಸಿದ್ರು. ಹಂಗಾಗಿ ನಂಗೆ ನೈಟ್ ಎಲ್ಲ ನಿದ್ದೆ ಬಂದಿಲ್ಲ. ನೈಟು ಏನಿದ್ರು 12 ಗಂಟೆ ಮೇಲೆ ನಾನು ಇವ್ರ ವಿಡಿಯೋಸ್ ನೋಡ್ತೀನಿ ತಿನ್ನೋದು. ನಾಗವಲ್ಲಿ ತರ ಕಣ್ಬಿಟ್ಕೊಂಡು ನೋಡ್ತಾ ಇರ್ತೀನಿ ಏನೇನ್ ತಿಂತಾರೆ ಅಂತ. ಅದ್ರಲ್ಲಿ ಯಾವ ತರ ಈಸಿ ಐಟಮ್ಸ್ ಮನೇಲಿ ಸಿಗೋಂಥದ್ದು ಯಾವ್ದಾರು ಇದ್ರೆ ಕ್ಯಾಚ್ ಮಾಡ್ಕೊಬಿಡ್ತೀನಿ. ಹಂಗಾಗಿ ಈ ಅಡ್ಗೆನ ಕ್ಯಾಚ್ ಮಾಡ್ಕೊಂಡಿದ್ದೆ. ಇದೇ ಫಸ್ಟ್ ಟೈಮ್ ಅವ್ರ ವಿಡಿಯೋ ನೋಡಿ ನಾನು ಟ್ರೈ ಮಾಡ್ತಾ ಇರೋದು. ಗಣಕೆ ಸೊಪ್ಪು ಸಿಗುತ್ತಲ್ಲ ನಮ್ಮ ಕಡೆ, ನಮ್ಮ ನರ್ಸರಿ ಎಲ್ಲ ಓನತ್ತು. ಹಂಗಾಗಿ ಐಟಮ್ಸ್ ಎಲ್ಲ ಇದೆ, ಟ್ರೈ ಮಾಡೋಣ ಅಂತಿದ್ದೀನಿ. ಈ ಎಕ್ಸ್ಪೆರಿಮೆಂಟ್ ಅಡ್ಗೆ ತಿನ್ನಕ್ ನೀನ್ ರೆಡಿನಾ ಅಪ್ಪಿ? ರೆಡಿ. ಏನಾರ ಹೆಚ್ಚು ಕಡಿಮೆ ನಾನು ಜವಾಬ್ದಾರಲ್ಲ, ಪ್ರಾಮಿಸ್? ಓಕೆ ಫ್ರೆಂಡ್ಸ್, ಈಗ ಹಸಿಟ್ಟು ಸ್ವಲ್ಪ ಐತೆ. ಅನ್ನದ ಮುದ್ದೆನೆ ಮಾಡೋಣ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ. ಮೊದಲು ಅನ್ನನ ಗಂಜಿಯಾಗಿ ಮಾಡ್ಕೋಬೇಕು ಅನ್ನದ ಮುದ್ದೆ ಮಾಡಕ್ಕೆ. ಅನ್ನದ ಮುದ್ದೆನೂ ಹೇಳ್ಕೊಡಿ ಅಂತಿದ್ರಲ್ಲ, ಅದಕ್ಕೆ ಈ ಥರ ಅಕ್ಕಿನ ತೊಳೆದಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ. ಅದು ಬೇಯ್ತಾ ಇರಲಿ, ಸಿಮ್ಮಲ್ಲೇ ಬೇಯ್ತಾ ಇರಲಿ, ಪರವಾಗಿಲ್ಲ. ಅದು ಗಂಜಿ ಆದ್ರೂ ಚೆನ್ನಾಗಿರುತ್ತೆ, ಒಳ್ಳೆದೇನೆ. ಇದಕ್ಕೆ ಅನ್ನದ ಮುದ್ದೆ ಆದ್ರೆ ಸ್ವಲ್ಪ ಹಸಿಟ್ಟು ಹಾಕೊಂಡ್ರೆ ಆಗ್ಬಿಡ್ತಿತ್ತಲ್ಲ, ಹಂಗಾಗಿ ಸ್ವಲ್ಪ ಹಸಿಟ್ಟೈತೆ. ಅನ್ನದ ಮುದ್ದೆನೆ ಮಾಡೋಣ ಅಂತ. ಈಗ ಈ ಸಾಂಬಾರ್ಗೆ ಏನೇನು ಬೇಕಲ್ಲ ಅಂತ ರೆಡಿ ಮಾಡ್ಕೊಳ್ತೀನಿ. ಅತಿ ಕಡಿಮೆ ಐಟಮ್ಸ್ ಅಲ್ಲೇ ಈ ಸಾಂಬಾರ್ ಮಾಡಿದ್ದು. ಮಲೆನಾಡು ಕಡೆ ಮಾಡ್ತಾರಂತೆ. ಆ ಕಡೆ ಯಾರಾದ್ರೂ ವಿಡಿಯೋ ನೋಡಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಅಂದ್ರೆ ಕರೆಕ್ಟಾಗಿ ಮಾಡ್ತಾ ಇದ್ದೀನ ಅಂತ. ನನ್ನ ಅನಿಸಿಕೆ ಪ್ರಕಾರ, ಅನಿಸಿಕೆನೂ ಅಲ್ಲ, ಅವ್ರ ವಿಡಿಯೋ ನೋಡಿದ ಪ್ರಕಾರ ಹಿಂಗೆ ಮಾಡಿದ್ರು. ಆದ್ರೆ ಒಂದೇ ಒಂದು ಮಿಸ್ಟೇಕ್ ಫ್ರೆಂಡ್ಸ್, ಅವ್ರು ಹೆಸರು ಕಾಳು ಹಾಕಿದ್ರು, ನಮ್ಮನೆ ಹೆಸರು ಕಾಳಿಲ್ಲ. ಹಾಲು ಸಾಂಬಾರ್ಗೆ ಅಂದ್ರೆ ಕಡಲೆಕಾಳು ನಡೆಯುತ್ತೆ, ಹಾಗಾಗಿ ಕಡಲೆಕಾಳೆ ಹಾಕ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಗಣಕೆ ಸೊಪ್ಪು ಇದನ್ನ ತಗೊಂಡಿದ್ದೀನಿ. ಬೆಂದ್ರೆ ಒಂದು ಸ್ವಲ್ಪನೇ ಆಗ್ತೈತೆ, ಒಂದು ಇಡಿಯಷ್ಟು ಕಿತ್ಕೊಂಡಿದ್ದೀನಿ. ಸಿಕ್ಕಿದಿಷ್ಟೇ ಸಾಕು. ಮೇಯ್ನು ಏನಂದ್ರೆ ಇದಕ್ಕೆ ಟೊಮೊಟೊ ಹಾಕಂಗಿಲ್ಲ, ಹಂಗಾಗಿ ಫುಲ್ ಖುಷಿ ಆಯ್ತು ನನಗೆ. ಟೊಮೊಟೊ ರೇಟ್ ಜಾಸ್ತಿ ಇದ್ದಾಗ ಈ ಥರ ಅಡುಗೆಗಳು ಮಾಡ್ಕೋಬೇಕಂದ್ರೆ ಫುಲ್ ಜೋಶ್ ಬರ್ತೈತೆ. ಈರುಳ್ಳಿ, ಸಾಂಬಾರ್ ಈರುಳ್ಳಿ ಹಾಕಿದ್ರು ಫ್ರೆಂಡ್ಸ್ ಅವರು. ಅಂದ್ರೆ ಸಣ್ಣ ಈರುಳ್ಳಿ ಬರುತ್ತಲ್ಲ, ಸಾಂಬಾರ್ ಈರುಳ್ಳಿ ಗಮ್ಮಂತ ಇರ್ತದೆ ಏನಾದ್ರು ಸಾಂಬಾರಲ್ಲಿ ಹಾಕಿದ್ರೆ, ಆ ಈರುಳ್ಳಿ ಹಾಕಿದ್ರು. ಬಟ್ ನಮ್ಮನೆ ಸಾಂಬಾರ್ ಈರುಳ್ಳಿ ಸಿಗ್ಬೋದು, ಆದ್ರೆ ನಾನು ಯಾವತ್ತೂ ತರಿಸಿಲ್ಲ ಫ್ರೆಂಡ್ಸ್. ಸಾಂಬಾರ್ ಈರುಳ್ಳಿ ಸಾಂಬಾರ್ ಅಂದ್ರೆ. ಅಪ್ಪಿ ಮೊಬೈಲ್ ಸೌಂಡ್. ಮನೆ ಆಚೆ ಹೋಗ್ತೀಯಾ? ಹೋಗ್ತಾರ ಮನೆ ಬಿಟ್ಟು ಆಚೆ, ನಿಮ್ ತವ್ರ ಮನೆಗೆ ಹೋಗ್ತಾರ ಫ್ರೆಂಡ್ಸ್. ನಾಳೆ ಶಿವ ಅವ್ರ ತವ್ರ ಮನೆಗೆ ಹೋಗ್ತೈತೆ ಫ್ರೆಂಡ್ಸ್. ಹೋಗ್ಲಿ ಬಿಡಿ, ನಾವು ರೀಲ್ಸ್ ಮಾಡ್ಕೊಂಡು ಮಜಾ ಮಾಡೋಣ ಫ್ರೆಂಡ್ಸ್. ಈಗ ಈರುಳ್ಳಿ
ಸಾಂಬಾರ್ ಈರುಳ್ಳಿ ಇಲ್ಲೆಲ್ಲ ನಾರ್ಮಲ್ ಈರುಳ್ಳಿ ತಗೊಳ್ಳೋಣ. ಹಸಿಮೆಣಸಿನಕಾಯಿ ಹಾಕಿದ್ರೋ ಇಲ್ಲೋ ಅದೊಂದು ಡೌಟ್. ವಿಡಿಯೋನ ಸೇವ್ ಮಾಡೋದು ಕೊಡೋದು ಮರ್ತುಬಿಟ್ಟೆ. ಅಂದ್ರೆ ಅದ್ ನೋಡ್ಬೇಕಾದ್ರೆ ಬಾಯಲ್ಲಿ ನೀರು ಬರ್ತೈತಲ್ಲ, ಅದು ಇದ್ರಲ್ಲಿ ಸೇವ್ ಮಾಡ್ಕೊಳ್ಳೋದು ಮರ್ತೆ. ಮೈಂಡಿಗೆ ಮಾತ್ರ ಹಾಕೊಂಡಿದೀನಿ. ಅವ್ರು ತೋರಿಸಿದ್ದು ಬರೀ 60 ನಿಮಿಷದ ವಿಡಿಯೋ, 60 ಸೆಕೆಂಡ್ ವಿಡಿಯೋ. ಆಮೇಲೆ ಅಲ್ಲಿರೋ ಹಾಲು ಚೆಲ್ಬಿಟ್ರೆ ಆಮೇಲೆ ಡಮಾರು. ನಿಮ್ಗೆ ಪಾಯಸ ಮಾಡ್ಕೊಡೋಣ ಅಂತ. ಹಿಂಗ ಅಡುಗೆ ಮಾಡ್ಬೇಕಾದ್ರೆ ಟಾಮು ಶಿವ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ನಾನು ಆ ಕಡೆ ತಲೆ ಕೊಡಲ್ಲ. ಏನ್ ಹೇಳ್ತಾ ಇದ್ದೆ, ಹಸಿಮೆಣಸಿನಕಾಯಿ ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಹಾಕೊಳ್ತಾ ಇದ್ದೀನಿ. ಖಾರ ಸ್ವಲ್ಪ ಬೇಕು ಫ್ರೆಂಡ್ಸ್. ಸಾಂಬಾರ್ ಪುಡಿ ಏನೇನೋ ಹಾಕ್ಬಿಡ್ತಾರೆ. ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಸಾಂಬಾರ್. ಈ ತರ ಸಾಂಬಾರ್ ಮಾತ್ರ ನಾನು ಲೈಫಲ್ಲಿ ನೋಡಿಲ್ಲ, ಹಂಗಾಗಿ ಮಾಡೇ ಮಾಡ್ತೀನಿ. ಕಾಶಿ ಸೊಪ್ಪಲ್ಲಿ ಹಾಲು ಸಾರು ಮಾಡ್ತಾರೆ. ಅದೇ ಈ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಬೇಯಿಸ್ಕೊಂಡು ರುಬ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಹಾಲು ಹಾಕೊಂಡು ಕುದಿಸ್ಬಿಟ್ಟು ಕಡಲೆಕಾಳು ಹುರ್ದು ಹಾಕೊಳ್ಳೋದು. ಕಡಲೆಕಾಳಾಗ್ಲಿ ಅವರೆಕಾಳಾಗ್ಲಿ. ಇಷ್ಟು ಸಿಂಪಲ್ ಆಗಿ ನೋಡಿದ್ದೀನಿ, ಬಟ್ ಅವರು ಡಿಫ್ರೆಂಟ್ ಆಗೇ ಮಾಡಿದ್ರು. ಏನೇನು ಹಾಕಿ ಇವಾಗ ಅದನ್ನೇ ಮಾಡೋಣ. ನೆನ್ಸ್ಕೊಳ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತೈತೆ, ಆ ಥರ ಮಾಡಿದ್ರು. ಕಾಶಿ ಸೊಪ್ಪು ಕೋಲ್ಡ್ 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 ಅಂತ ಅಂದ್ಕೊಂಡಿದ್ದೆ ನಾನು. ನೀವೆಲ್ಲರೂ ಹೇಳಿದ್ರೆ ಅದು ಹೀಟ್ ಜಾಸ್ತಿ ಅಂತ, ಆಮೇಲೆ ಗೊತ್ತಾಯ್ತು. ಕೆಲವ್ರು ಕೋಲ್ಡ್ ಅಂತ ಇದ್ರ, ನಾನು ಹಂಗೆ ಕೋಲ್ಡ್ ಅಂತ ಅರ್ಥ ಮಾಡ್ಕೊಂಡೆ. ಹಿಂಗಿರುತ್ತೆ ಫ್ರೆಂಡ್ಸ್ ನಮ್ಮ ಅರ್ಥಗಳು. ಹೀಟೇನೆ, ಆದ್ರೆ ಈಗ ಸ್ವಲ್ಪ ವಾತಾವರಣ ಮಳೆ ಬಳೆ ಚಳಿ ಹಂಗಾಗಿ ತಿನ್ಬೋದು ಅಂತ ತಿಂತಾ ಇದೀವಿ. ಮೊದಲು ಇದನ್ನೆಲ್ಲ ಮಾಡಿ ಸ್ವಲ್ಪ ಮೊಳಕೆ ಕಾಳುಗಳೆಲ್ಲ ಮೊಳಕೆ ಕಟ್ಬೇಕು ಫ್ರೆಂಡ್ಸ್. ಇವೆಲ್ಲ ಲಾಸ್ಟ್ಗೆ ಬೇಕಾಗಿರೋದು ನಮ್ಗೆ. ಅವರು ಮಾಡಿರೋ ಸಾಂಬಾರ್ ಪ್ರಕಾರ ಮೊದಲು ಸೊಪ್ಪು ಬೇಯಿಸಕ್ ಹಾಕೊಂಡಿದ್ರು, ಹಂಗಾಗಿ ಮೊದಲು ಸೊಪ್ಪು ಬೇಯಿಸಕ್ ಹಾಕ್ಬಿಟ್ಟು ಬಂದ್ಬಿಡೋಣ. ಅದ್ ಬೇಯಷ್ಟರಲ್ಲಿ ಇವೆಲ್ಲ ಕಟ್ ಮಾಡ್ಕೊಂಡ್ರೆ ಬೇಗ ಅಡುಗೆ ಆಗುತ್ತೆ. ಒಂದು ಕುಕ್ಕರ್ ಇಟ್ಕೊಂಡು ಅದರ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಚಮಚ ನೀರು ಕಾಯಿಸ್ಬಿಟ್ಟು ನೀರು ಬಿಸಿ ಆಗ್ತಿದ್ದಂಗೆ ಈ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀರು ಕುದಿಸ್ಬಿಟ್ಟು ಈ ಸೊಪ್ಪು ಹಾಕಿ ಒಂದು ಉಪ್ಪು ಹಾಕಿ ಇದನ್ನು ಏನಂದರೆ ಒಂದು 5 ನಿಮಿಷ ಸಾಕು, ಅಷ್ಟು ಬೇಗ ಬೆಂದ್ಕೊಬಿಡುತ್ತೆ. ಅದನ್ನು ಬೇಯಕ್ಕೆ ಬಿಟ್ಟಿದ್ದೀನಿ. ವಿಸಿಲ್ ಏನು ಆಗ್ತಾಯಿಲ್ಲ, ಹಂಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಸೈಡಲ್ಲಿ ಅನ್ನದ ಮುದ್ದೆಗೆ ಅಂತ ಅನ್ನ ಬೇಯಕ್ಕೆ ಇಟ್ಟಿದ್ದೆ. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, 1/4 ಲೀಟ್ರ್ ಹಾಲು, ಕೊತ್ತಂಬರಿ, ಕರಿಬೇವು ಇಷ್ಟು ತಗೊಂಡಿದ್ದೀನಿ. ಇವಿಷ್ಟು ಸಾಂಬಾರ್ಗೆ. ಇನ್ನೂ ಸ್ವಲ್ಪ ಸೊಪ್ಪು ಬೇಯಬೇಕಿತ್ತು. ಅಷ್ಟರಲ್ಲಿ ಮೊಳಕೆ ಕಟ್ಕೊಳ್ಳೋಕ್ಕೆ ಕಾಳೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮೊಳಕೆ ಕಾಳು ಎಷ್ಟು ತಿಂದರೂ ಕಮ್ಮಿನೇ ನಮಗೆ. ಅದರಲ್ಲೂ ನಾವು ನರ್ಸರಿ ಕೆಲಸ ಮಾಡೋದ್ರಿಂದ ನಮಗೆ ಪೌಷ್ಟಿಕಾಂಶ ಅದೆಲ್ಲ ಜಾಸ್ತಿನೇ ಬೇಕು. ಶಕ್ತಿ ಇರುತ್ತೆ ಜಾಸ್ತಿ ಕಾಳುಗಳಲ್ಲಿ. ತುಂಬ ದಿನ ಆಗಿತ್ತು, ಆಮೇಲೆ ನೆನಪಾಯಿತು ನನಗೆ ಜಾಸ್ತಿ ದಿನ ಆಯ್ತಲ್ಲ ತಿನ್ನಬೇಕು ಅಂತ. ನಾನಂತೂ ತಿಂಗಳಿಗೊಂದು 2-3 ಸಲ ಆದರೂ ಮಾಡ್ತಿದ್ದೆ. ಇತ್ತೀಚೆಗೆ ಬಿಟ್ಬಿಟ್ಟಿದ್ದೆ. ಕಾರಣ ಇಷ್ಟೇನೆ, ಇದು ಕ್ಲೀನ್ ಮಾಡೋದೇ ನನಗೆ ದೊಡ್ಡ ತಲೆನೋವು. ಹುರುಳಿಕಾಳಲ್ಲಿ ಎಷ್ಟು ಕ್ಲೀನ್ ಮಾಡಿದ್ರೂ ಕಲ್ ಸಿಗ್ತಿತ್ತಲ್ಲ ಅಂತ. ಹುರುಳಿಕಾಳು, ಅವರೆಕಾಳು, ಅಳಸಂದಿ ಕಾಳು, ಕಡಲೆಕಾಳು ಇಷ್ಟು ತೊಗೊಂಡಿದ್ದೀನಿ. ಹೆಸರು ಕಾಳು ಒಂದು ಮಿಸ್ಸು. ಇದಕ್ಕೆ ಒಂದಿಡಿ ಕಡಲೆ ಬೀಜನೂ ಹಾಕ್ಕೊಂಡೆ, ಅದರಲ್ಲೂ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಅಂತ. ಅದನ್ನು ಓವರ್ ನೈಟು ನೆನೆಸಿಡ್ತೀನಿ, ಬೆಳಗ್ಗೆ ಮೊಳಕೆ ಕಟ್ಕೊಳ್ಳೋದು. ಅನ್ನ ನುಣ್ಣಗೆ ಬೆಂದಮೇಲೆ ಈ ಥರ ಒಂದು ಸ್ವಲ್ಪನೇ ಒಂದು 4 ಸ್ಪೂನ್ ಅಷ್ಟು ಹಸಿಟ್ಟು ಹಾಕ್ಕೋಬೇಕಷ್ಟೇ. ಇದನ್ನು ಒತ್ತಿ ಈ ಥರ ಇಟ್ಬಿಟ್ಟು ಬೇಯಕ್ಕಿಡಬೇಕು ಒಂದು 5 ನಿಮಿಷ. ಅಷ್ಟು ಸೊಪ್ಪು ಬೆಂದಿತ್ತು, ಅದನ್ನು ಸೈಡ್ಗೆ ಬಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಬೆಂದಿರುತ್ತೆ ಫುಲ್ಲು. ನೀರೆಲ್ಲ ವೇಸ್ಟೇನೆ. ಆ ನೀರನ್ನ ಸಾಂಬಾರ್ಗೆ ಬಳಸಿದ್ರೆ ಕಸರೆ ಬಂದುಬಿಡುತ್ತೆ. ಈ ಸೊಪ್ಪು ಸ್ವಲ್ಪ ಕಸರೆನೇ, ಹಂಗಾಗಿ ಆ ನೀರನ್ನ ಬಳಸ್ದೆ ಅದನ್ನು ಸೈಡ್ಗೆ ಹಾಕ್ಬಿಡ್ತೀನಿ. ಅದೇ ಕುಕ್ಕರ್ ಇಟ್ಕೊಂಡು ಕಡಲೆಕಾಳು ಹುರ್ಕೊಳ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಹೆಸರು ಕಾಳು ಅಕ್ಕಿ ಮಾಡಿದ್ರು ಅವರು. ನಮ್ಮನೇಲಿ ಹೆಸರು ಕಾಳು ಇಲ್ಲ ಅಂದ್ಬಿಟ್ಟು ಕಡಲೆಕಾಳು ಹುರಿದು ಹಾಕ್ಕೊಳ್ತಾ ಇದ್ದೀನಿ. ಇದು ಏನು ಟೇಸ್ಟ್ ಸೂಪರಾಗೇ ಇರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಈ ಅವರೆಕಾಳು ಕಡಲೆಕಾಳು ಉರಿಬೇಕಾದ್ರೆ ದೊಡ್ಡ ಯುದ್ಧನೇ ಆಗ್ತಿತ್ತು ನಮ್ಮ ಮನೇಲಿ. ನಮಗೆ ಸ್ನ್ಯಾಕ್ಸ್ ಅಂದರೆ ಇದೇನೆ. ಕಾಳು ಉರಿಬೇಕಾದ್ರೆ ಒಂದೊಂದು ಇಡೀ ಕಾಳು ಕೊಡ್ತಿದ್ರು ತಿನ್ನೋಕ್ಕೆ. ಎಷ್ಟು ಚೆನ್ನಾಗಿರ್ತೈತು ಟೇಸ್ಟು, ಅದೆಲ್ಲ ನೆನಪಾಗ್ತೈತೆ. ಅವಾಗ ನಾನು ತಿಂದಿದ್ದೀನಿ ಅಂದ್ಬಿಟ್ಟು ಇವಾಗ ಶಿವಾಗ ಹುರಿದು ಕೊಡ್ತಾ ಇರ್ತೀನಿ. ಕಾಳು ಸಾಂಬಾರ್ಗೆ ಉರಿಬೇಕಾರಲ್ಲೇ ಎತ್ಕೊಂಡೋಗಿ ಕೊಡ್ತೀನಿ. ನಾವು ತಿಂತಾಯಿದ್ವಿ, ನೀನು ತಿನ್ನು ಅಂತ. ಆರೋಗ್ಯಕ್ಕೆ ಒಳ್ಳೆಯದು, ಇದನ್ನೆಲ್ಲ ಮಕ್ಳಿಗೆ ಕೊಡಬೇಕು. ಆಮೇಲೆ ಕಾಳು ಸೈಡಿಗೆ ತಗೊಂಡು ಅದೇ ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಈರುಳ್ಳಿ ಎಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇದೇ ಥರ ಮಾಡಿದ್ರು ಅವರು. ನನಗೆ ಶಾಕ್ ಆಯಿತು. ಅಡುಗೆ ಎಲ್ಲ ಆದಮೇಲೆ ತಾನೇ ಒಗ್ಗರಣೆ ಹಾಕೋದು ಅಂತ. ಇದು ಒಂಥರ ಕಳ್ಳೆ ಸಾಂಬಾರು ಮಾಡೋ ಥರ ಬರ್ತಾಯಿತ್ತು, ಬಿದಿರು ಕಳ್ಳೆ ಸಾಂಬಾರು ಥರ. ಮತ್ತು ಈ ಥರ ಒಗ್ಗರಣೆ ಮಾಡ್ಕೊಂಡಾಗ ಈರುಳ್ಳಿ, ಬೆಳ್ಳುಳ್ಳಿ ಯಾವುದು ಪೂರ್ತಿಯಾಗಿ ಒಗ್ಗರಣೆ ಆಗಬಾರ್ದು, ಅರ್ಧಂಬರ್ಧ ಆಗಿರಬೇಕು. ಆವಾಗ ಟೇಸ್ಟ್ ಸೂಪರಾಗಿ ಬರ್ತೈತೆ. ಇಷ್ಟು ಅರ್ಧಂಬರ್ಧ ಒಗ್ಗರಣೆ ಆದಮೇಲೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಹಾಲು ಹಾಕ್ಕೊಳ್ತಾ ಇದ್ದೀನಿ. ನೋಡೋಕೆ ನಿಮಗೆ ಒಂದು ಸ್ವಲ್ಪ ವಿಚಿತ್ರ ಅನಿಸ್ಬೋದು. ಅವ್ರು ಮಾಡಿ ಸೇಮ್ ಇದೇ ಥರ ಇತ್ತು. ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ, ಗಟ್ಟಿಯಲ್ಲಿ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ಆಮೇಲೆ ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿ ಹಾಕ್ಕೊಳಕ್ಕೆ ಹೇಳಿದ್ರು, ಅದನ್ನು ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಕೊಟ್ಟೆ, ಕುದಿಯೋಕ್ಕೆ ಬಿಟ್ಟಿದ್ದೆ. ಆಮೇಲೆ ಗ್ಯಾಪಲ್ಲಿ ನೀರು ಸ್ವಲ್ಪ ಸುಂಡದಂಗೆ ಅನ್ನಿಸ್ತಾ ಇತ್ತು ಹಾಲೆಲ್ಲ. ಶಿವ ಹಾಕ್ತಾನೆ ಗಟ್ಟಿ ಹಾಲ್ತಂತು, ಅದನ್ನು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡಿ ಸರಿಯಾಗಿ ಹಾಕ್ಕೊಂಡೆ. ಆಮೇಲೆ ಕಡಲೆಕಾಳು ಹುರಿದಿಟ್ಕೊಂಡಿರೋದು ಹಾಕ್ಕೊಂಡು ಒಂದು ಕುದಿಸ್ಕೊಂಡೆ. ಕುದಿಬೇಕಾದ್ರೆ ಸ್ಮೆಲ್ ಬರ್ತಿತ್ತು ಒಂಥರ ಡಿಫ್ರೆಂಟಾಗಿ, ಒಂಥರ ಒಲೆ ಮೇಲೆ ಹಳ್ಳಿಯಲ್ಲಿ ಅಡುಗೆ ಮಾಡೋ ಥರ ಸ್ಮೆಲ್ ಬರ್ತಿತ್ತಲ್ಲ, ಆ ಥರ ಬರ್ತಾಯಿತ್ತು. ನನಗೆ ಸ್ಮೆಲ್ಲಲ್ಲೇ ಗೊತ್ತಾಗೋಯ್ತು ಈ ಅಡುಗೆ ಮಾತ್ರ ಸೂಪರ್ ಅಂತ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ, ಲಾಸ್ಟಲ್ಲಿ ಆಫ್ ಮಾಡಿಕೊಂಡೆ. ಆಮೇಲೆ ಮುದ್ದೆ
ಚೆನ್ನಾಗಿ ಬೇಯ್ತಿತ್ತಲ್ಲ ಅದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅನ್ನ ಚೆನ್ನಾಗಿ ಬಂದಿದ್ರೆ ಮುದ್ದೆ ಚೆನ್ನಾಗಿ ಆಗ್ತೈತೆ, ಇಲ್ಲಾಂದರೆ ಗಟ್ಟಿ ಗಟ್ಟಿ ಆಗಿಬಿಡ್ತೈತೆ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ನಮ್ಮ ಕಡೆ ಅಂದರೆ ನಮ್ಮ ತವ್ರ ಮನೆ ಕಡೆ ಈ ಥರ ಮುದ್ದೆಗಳೇ ಜಾಸ್ತಿ. ಶಿವವ್ರ ಮನೆ ಕಡೆ ರಾಗಿ ಮುದ್ದೆ. ಈ ಮುದ್ದೆ ಅಂದರೆ ಎಷ್ಟು ಇಷ್ಟ ಅಂದರೆ ನನಗೆ ರಾಗಿ ಮುದ್ದೆಗಿಂತ ಈ ಮುದ್ದೆನೇ ಇಷ್ಟ. ಆದರೆ ಶಿವಾಗ ರಾಗಿ ಮುದ್ದೆ ಇಷ್ಟ ಅಂತ ಅದನ್ನೇ ಜಾಸ್ತಿ ಮಾಡ್ತೀನಿ. ಇವತ್ತು ಹಸಿಟ್ಟು ಸ್ವಲ್ಪ ಕಮ್ಮಿ ಇರೋದ್ರಿಂದ ಈ ಮುದ್ದೆ ಮಾಡಿದೆ. ಇವತ್ತು ಆದಷ್ಟು ಈ ಮುದ್ದೆ ಜಾಸ್ತಿ ತಿನ್ಬಿಡ್ಬೇಕು ಅಂತ ಅನ್ನಿಸ್ತು, ಅಷ್ಟಿಷ್ಟ ನನಗೆ ಈ ಮುದ್ದೆ ಅಂದರೆ. ಮೊದಲನೇ ಸಲ ವಿಡಿಯೋ ನೋಡಿ ಈ ಸಾರು ಟ್ರೈ ಮಾಡಿದ್ದೀನಿ. ಹೆಂಗೆ ಬರ್ತದೋ ಗೊತ್ತಿಲ್ಲ, ಟೇಸ್ಟ್ ನೀವೇ ಹೇಳಬೇಕು. ಇವಾಗ ತಾನೇ ಕಲ್ತ್ಕೊಂಡೆ 5 ನಿಮಿಷದ ಹಿಂದೆ, ಸಾರಿ 10 ನಿಮಿಷದ ಹಿಂದೆ. ಸೂಪರ್ ಆಗದಪ್ಪ. ಸೂಪರ್ ಆಗೈತಾ? ಸ್ವಲ್ಪ ತಿನ್ನು ನೋಡು. ಒಂದು ವಿಡಿಯೋದಲ್ಲಿ ನೋಡಿದೆ ಫ್ರೆಂಡ್ಸ್, ಬಟ್ಟೆಗಳು ಹಂಗೆ ಹಾಕ್ಕೊಂಡಿದ್ದೀವಿ ಅಂತ ಏನು ಅನ್ಕೋಬೇಡಿ, ಅವು ಬಿಸಿಲಿಗೆ ಹಾಕಬೇಕು, ಜಾಗ ಇಲ್ಲ ಅಂತ. ಮಲಗಬೇಕಾದ್ರೆ ಚೇರಿಲಿಟ್ಟು ಆಮೇಲೆ ಬಟ್ಟೆ ಎಲ್ಲ ಎತ್ತಾಕಬೇಕು. ನಾನು ತಿನ್ನೋಣ ಅಂದರೆ ಸಾಂಬಾರು ಪುಡಿ ಕಮ್ಮಿ ಆಗ್ತದೆ, ಹಸಿಮೆಣಸಿನಕಾಯಿ ಹಾಕಿದ್ನಲ್ಲ ಖಾರ ಆಗ್ಬಿಟ್ಟತ್ತಂತ. ನಾನು ತಿನ್ನೋಡ್ತೀನಿ. ನಿಜ ಖಾರ ಇರಬೇಕು, ಖಾರ ಕಮ್ಮಿ ಆಯ್ತು ಫ್ರೆಂಡ್ಸ್, ಇನ್ನೆಲ್ಲ ಬಾಕಿ ಸರಿ ಆಯ್ತು. ಯಾರು ತೋರಿಸ್ಕೊಟ್ಟಿಲ್ಲ, ನಾನೇ ಕಲ್ತ್ಕೊಂಡೆ. ವಿಡಿಯೋ ನೋಡಿ. ಮಲೆನಾಡು ಕಡೆ ಮಾಡ್ತಾರಂತ ಈ ತರ, ಪರವಾಗಿಲ್ಲ. ಸಾಂಬಾರ್ ಪುಡಿ ಸ್ವಲ್ಪ ಜಾಸ್ತಿ ಹಾಕೋಬೇಕಾಯ್ತು ಫ್ರೆಂಡ್ಸ್, ನನಗೆ ಫಸ್ಟ್ ಟೈಮ್ ಮಾಡಿದ್ ಗೊತ್ತಾಗ್ಲಿಲ್ಲ. ಬಾಕಿದೆಲ್ಲ ಸರಿ ಹೋಯ್ತು. ಒಂಥರ ಹೊಸದಾಗಿ ಸೂಪರ್ ಆಗೈತೆ ನನಗಂತೂ. ಫ್ರೆಂಡ್ಸ್, ಸಾಂಬಾರ್ ಸೂಪರ್ ಆಗಿತ್ತು. ಅದು ಖಾರ ಇರ್ಲಿಲ್ವಲ್ಲ, ಹಸಿ ಮೆಣಸಿನಕಾಯಿ ಕಿವುಚ್ಕೊಂಡು ತಿಂದ್ರೆ ಸೂಪರ್ ಆಗಿರ್ತೈತೆ. ಅದಕ್ಕೆ ಶಿವ ಅನ್ನನೂ ಬೇಕು ನನಗೆ, ಸಾರು ಚೆನ್ನಾಗೈತೆ ಅಂತ ಹೇಳ್ತು, ಅದಕ್ಕೆ ಅನ್ನನೂ ಮಾಡ್ಕೊಟ್ಟೆ. ಅನ್ನಕ್ಕೆ ಚೆನ್ನಾಯ್ತಪ್ಪ, ಒಂಥರ ಡಿಫ್ರೆಂಟ್ ಟೇಸ್ಟ್ ಫ್ರೆಂಡ್ಸ್, ಕಮ್ಮಗೈತೆ, ಸಖತ್ತಾಗೈತೆ, ಹೇಳಕ್ಕಾಗಲ್ಲ ಆ ಥರ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಅದಕ್ಕೆ ಅನ್ನ ಮಾಡ್ಕೊಟ್ಟೆ. ಪಾಪ ತಿನ್ಲಿ, ಚೆನ್ನಾಗಿರ್ತೈತೆ ಅಂತ. ಇನ್ಮೇಲೆ ಈ ಥರ ಮಾಡ್ಕೊಡ್ಲಪ್ಪ. ಈಗ ವಿಶಿಂಗ್ ಟೈಮ್ ಫ್ರೆಂಡ್ಸ್. ನೀಟಾಗಿ ಹಿಡ್ಕೊಪ್ಪ ಮೊಬೈಲಾ. ಓಕೆ, ಗಾಯತ್ರಿ ಸಿಸ್ಟರ್ ಅಂತ ಇದ್ದೀನಿ, ಅದು ಚಿಕ್ಕ ಮಗು. ಹ್ಯಾಪಿ ಬರ್ತ್ಡೇ ಗಾಯತ್ರಿ. ಹ್ಯಾಪಿ ಬರ್ತ್ಡೇ. ಇಂಚರ ಹಾಯ್. ಹಾಯ್. ಲಾವಣ್ಯ ಸಿಸ್ಟರ್, ಎಕ್ಸಾಮ್ ಆಲ್ ದ ಬೆಸ್ಟ್, ಎಕ್ಸಾಮ್ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್. ಸವಿತಾ ಅವ್ರದ್ದು ವಿಶ್ ಹ್ಯಾಪಿ ಬರ್ತ್ಡೇ. ವಿಶ್ ಹ್ಯಾಪಿ ಬರ್ತ್ಡೇ. ಅವ್ರು ದೊಡ್ಡವರು. ಪಲ್ಲವಿ ಅವ್ರದ್ದು 21ಕ್ಕೆ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ವಿಕಾಸ್ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಸುಷ್ಮಾ ವಿಶ್ವಾಂತ್ ಅವ್ರದ್ದು 28ನೇ ತಾರೀಕು ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಕವಿತಾ ದೇವರಾಜ್ ಅವ್ರದ್ದು 23ಕ್ಕೆ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಬಸವರಾಜ್ ಸುಮತಿ ಅವ್ರದ್ದು 22ಕ್ಕೆ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ವಿಜಯಮ್ಮ ಅವ್ರದ್ದು 50ನೇ ವರ್ಷದ ಬರ್ತಡೇ. ವಿಶ್ವ ಹ್ಯಾಪಿ ಬರ್ತಡೇ. ವಿಶ್ವ ಹ್ಯಾಪಿ ಬರ್ತಡೇ. ಆರ್ಯಾತ್ಯ ವಿಶ್ವ ಹ್ಯಾಪಿ ಬರ್ತಡೇ. ವಿಶ್ವ ಹ್ಯಾಪಿ ಬರ್ತಡೇ. ಬೃಂದ 23ಕ್ಕೆ ಬರ್ತಡೇ. ಹ್ಯಾಪಿ ಬರ್ತಡೇ. ರಾಜು ಪಾಟೀಲ್ ಅವ್ರದ್ದು ಬರ್ತಡೇ ನಾಳೆ. ಹ್ಯಾಪಿ ಬರ್ತಡೇ. ವಿಶ್ವ ಹ್ಯಾಪಿ ಬರ್ತಡೇ. ಎಲ್ರಿಗೂ ಎಷ್ಟು ಜನರು ಆನಿವರ್ಸರಿ ಐತೆ, ಒಂದೇ ತಿಂಗಳಲ್ಲಿ ಇಷ್ಟ ಜನ ಆಳಕ್ ಬಿದ್ರ ಅನ್ಸ್ತೈತೆ. ವಿಶ್ವ ಹ್ಯಾಪಿ ಬರ್ತಡೇ, ಎಲ್ರಿಗೂ ಒಳ್ಳೇದಾಗ್ಲಿ. ಎಂಡರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬೈ ಬೈ ಫ್ರೆಂಡ್ಸ್. ಬಾಯ್, ಗುಡ್ ನೈಟ್. ಅವ್ರು ಗುಡ್ ಮಾರ್ನಿಂಗ್ ನೋಡ್ತಾರಪ್ಪಿ ವಿಡಿಯೋನ.